ಬೇಗ ಬೇಗ ಎಲ್ಲರಿಗೂ ಯಾರಿಗೆಲ್ಲ ಹೆಲ್ತ್ ನ ಕೊಡ್ಬೇಕಂತ ನೀವು ಅನ್ಕೊಂಡಿದೀರೋ ಅವ್ರನ್ನೆಲ್ಲ ಇವತ್ತು ಇಮಿಡಿಯೇಟ್ ಕಾಲ್ ಮಾಡಿ. ಇವಾಗ ಹಾಯ್, ನಮಸ್ತೆ, ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು ಆನ್ ಟೈಮಿಗೆ ಬಂದಿರುವ ಎಲ್ಲರಿಗೂ ಸಹಿತ. ಇವತ್ತೊಂದು ಒಂದು ಸ್ಪೆಷಲ್ ಸೆಷನ್, ವೆರಿ ವೆರಿ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ರಿಗೂ ಬಹಳ ಅವಶ್ಯಕತೆ ಇರುವಂತ ಹೆಲ್ತ್ ವರ್ಕ್ಶಾಪ್ ನ ಇಂಟ್ರೊಡಕ್ಷನ್ ಬಗ್ಗೆ ಇವತ್ತು ಸೆಷನ್ ಇದೆ. ಬಹಳ ಅದ್ಭುತವಾದಂತ ಗ್ರೇಟ್ ಪ್ರೆಸೆಂಟರ್, ತುಂಬಾ ಜನಕ್ಕೆ ಹೆಲ್ತ್ ನ ಕೊಟ್ಟಿರೋರು, ಹೆಲ್ತ್ ವರ್ಕ್ಶಾಪ್ ನ ಟ್ರೈನರು ಹೌದು, ಅವರು ಪ್ರೆಸೆಂಟರ್ ಹೌದು. ಇವತ್ತಿನ ಇಂಟ್ರೊಡಕ್ಷನ್ ನಿಮ್ಗೆ ಮಾಡಿ ಕೊಡ್ಲಿಕ್ಕಿದ್ದಾರೆ. ಸೊ ಹಾಗಾಗಿ ಬೇಗ ಬೇಗ ಸೊ ಇನ್ವೈಟ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ನೀವು ಆರೋಗ್ಯವನ್ನ 2026ರಲ್ಲಿ ಗಿಫ್ಟ್ ಆಗಿ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಹೊಸ ವರ್ಷದ ಗಿಫ್ಟ್ ಆಗಿ, ಅವರ ಬರ್ಡೇ ಗಿಫ್ಟ್ ಇರ್ಬೋದು, ಎನಿ ಗಿಫ್ಟ್. ಬಟ್ ಅವ್ರ ಲೈಫ್ ಅಲ್ಲಿ ನೀವು ಇಲ್ಲಿ ತನಕ ಎಷ್ಟೇ ಗಿಫ್ಟ್ ಕೊಟ್ಟಿರ್ಬೋದು, ಬಟ್ ಈ ಗಿಫ್ಟ್ ತುಂಬಾ ವ್ಯಾಲ್ಯೂಬಲ್ ಆಗಿರುತ್ತೆ. ಸೊ ಒಂದು 40 ಮಿನಿಟ್ಸ್ ಟೈಮ್, ಸೊ 9 to 9:45, ಸೊ 45 ಮಿನಿಟ್ಸ್ ಅವ್ರ ಸಮಯವನ್ನ ತಗೊಳ್ಳಿ, ನೀವು ಅವ್ರಿಗೆ ಗಿಫ್ಟ್ ಅನ್ನ ರೀಚ್ ಮಾಡ್ಲಿಕ್ಕೋಸ್ಕರ. ಸೊ ಹಾಗಾಗಿ ಕನೆಕ್ಟ್ ಮಾಡ್ತಾ ಹೋಗಿ ಎಲ್ರನ್ನು ಬೇಗ ಬೇಗ. ಕೆಲವರಿಗೆ ಲಿಂಕ್ ಕಳ್ಸಿರ್ತೀರಾ, ಸೊ ಅಲಾರಾಮ್ ಇಟ್ಕೊಳ್ದೇ ಇರೋದ್ರಿಂದ ಅವರಿಗೆ ನೆನಪಾಗದೆ ಇರ್ಬೋದು. ಸೊ ಇನ್ನೊಂದು 8 ಮಿನಿಟ್ಸ್ ಬ್ಯಾಲೆನ್ಸ್ ಇದೆ. ಬೇಗ ಬೇಗ ಕಾಲ್ ಮಾಡ್ಕೊಳ್ತಾ ಹೋಗಿ. ಅವರು ನಿಮ್ಮ ಗೆಸ್ಟ್ ಆಗಿರ್ಬೋದು, ನಿಮ್ಮ ಟೀಮ್ ಅವ್ರ ಆಗಿರ್ಬೋದು, ಕನ್ಸಲ್ಟೆಂಟ್ ಅಡ್ವೈಸರ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್, ಅಕ್ಕಪಕ್ಕ ಮನೆಯವರು, ನಿಮ್ ಜೊತೆ ಕೆಲಸ ಮಾಡಿದವರು, ಯಾರಿಗ್ ಬೇಕಾದ್ರೂ ಈ ಲಿಂಕ್ ಅನ್ನ ನೀವು ಕಳಿಸಬಹುದು. ಇವತ್ತಿನ ಮಟ್ಟಿಗೆ, ಇವತ್ತಿನ ದಿನ, ಇವತ್ತು ನೀವು ಅವ್ರಿಗೇನು ಈ 40 ಮಿನಿಟ್ಸ್ ಮೊದಲೇ ಹೇಳಿದ್ರು, ಅಥವಾ ಈಗಲೂ ಜಸ್ಟ್ ಕಾಲ್ ಮಾಡಿ ಒಂದು ಇಂಪಾರ್ಟೆಂಟ್ ಕಾಲ್ ಅಟೆಂಡ್ ಮಾಡಿ ಅಂತ ಈಗ ಹೇಳ್ಬೋದು. ನೀವು ಸಮಯ ಇದೆ, ಯಾಕಂದ್ರೆ ಇದು ಆಲ್ಮೋಸ್ಟ್ ಪರ್ಸನಲ್ ಟೈಮ್ ಅಥವಾ ಫ್ಯಾಮಿಲಿ ಟೈಮ್ ಆಗಿರುತ್ತೆ ಅವ್ರದ್ದು. ಅವ್ರ ಟೈಮನ್ನ ನೀವು ಮುಂಚಿತವಾಗಿ ತಗೊಂಡಿದ್ದೀರಿ ಅಂತ ಅನ್ಕೊಂಡಿದೀನಿ. ಇನ್ನೊಮ್ಮೆ ಕಾಲ್ ಮಾಡಿ, ಸೊ ಅವ್ರಿಗೆ ನೆನಪು ಮಾಡಿ, ಒಂದು ಅಟ್ಲೀಸ್ಟ್ ಒಂದು ಮಿಸ್ ಕಾಲ್ ಕೊಡಿ. ಇನ್ನೊಂದ್ಸರಿ ಅವ್ರಿಗೆ ಲಿಂಕ್ ಅನ್ನು ಫಾರ್ವರ್ಡ್ ಮಾಡಿ, ಮತ್ತೆ ನೋಡ್ತಾರೆ. ಯಾಕಂದ್ರೆ ಅವಾಗ ನೋಡಿರ್ತಾರೆ, ಅಟೆಂಡ್ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಸ್ವಲ್ಪ ಹೊತ್ತಿಗೆ ಮತ್ತೆ ಮರ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸೊ ಪ್ಲೀಸ್ ರಿಮೈಂಡರ್ ಕಾಲ್ ಕ್ವಿಕ್ಲಿ ಮಾಡ್ತಾ ಹೋಗಿ. ಸೊ ಇವತ್ತಿನ ಈ ಸೆಷನ್ ಈಗ ನಾವೊಂದು 2-3 ಮಿನಿಟ್ಸ್ ಅಲ್ಲಿ ಶುರು ಮಾಡ್ಲಿಕ್ಕಿದ್ದೀವಿ. ಓಕೆ, ಹಾಗೆ ಇವತ್ತಿನ ದಿನಗಳಲ್ಲಿ ತುಂಬಾ ಅವಶ್ಯಕತೆ ಇರುವಂತ ಟಾಪಿಕ್ ಅಂತ ಹೇಳಿದ್ರೆ, ಇವತ್ತು ನೀವು ರೀಲ್ಸ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಎಲ್ಲೇ ನೋಡಿದ್ರು ಈ ಸೆಷನ್ ಬಹಳ ನಡೀತಾ ಇರತ್ತೆ. ಯಾಕಂದ್ರೆ ಇದ್ರ ಬಗ್ಗೆ ಜ್ಞಾನ ಬಹಳ ಅವಶ್ಯಕತೆ ಇದೆ. ಹೆಲ್ತ್ ಬಗ್ಗೆ ಇವತ್ತು ಹೆಲ್ತ್ ಬಗ್ಗೆ ಜ್ಞಾನ, ನಾಲೆಜ್ ಬಹಳ ಕಡಿಮೆ ಇದೆ, ಅಷ್ಟೇ ಅವಶ್ಯಕತೆ ಇದೆ. ಹಾಗಾಗಿ ಇದನ್ನ ಹೇಳ್ಕೊಡೋರು ಬಹಳ ಕಡಿಮೆ ಆಗಿದ್ದಾರೆ, ತಿಳ್ಕೊಳ್ಳೋರು ಜಾಸ್ತಿ ಆಗಿದ್ದಾರೆ. ಹಾಗಾಗಿ ಎಲ್ಲೇ ನೋಡಿದ್ರು ಆರೋಗ್ಯದ ಬಗ್ಗೆ ಸೆಷನ್ ನಡೀತಾನೆ ಇರುತ್ತೆ. ಸೊ ವೆಲ್ನೆಸ್ ಬಗ್ಗೆ ಇವತ್ತು ನಾವು ತಿಳ್ಕೊಳ್ತಾ ಹೋಗೋಣ. ಆರೋಗ್ಯ ಯಾಕೆ ಬೇಕು, ಅಥವಾ ಯಾಕೆ ನಾವು ಕಾಪಾಡ್ಕೋಬೇಕಾಗಿದೆ, ಈ ಹೆಲ್ತ್ ವರ್ಕ್ಶಾಪ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಒಂದು ಇಂಟ್ರೊಡಕ್ಷನ್. ಸೊ ಹಾಗಾಗಿ ನೀವು ಫ್ಯಾಮಿಲಿ ಸಮೇತ, ಮತ್ತೆ ನೀವು ಯಾರೆಲ್ಲ ಕೂತಿದ್ದೀರಾ, ಸೊ ವಿಡಿಯೋ ಆನ್ ಇಟ್ಕೊಂಡು ಫ್ಯಾಮಿಲಿ ಸಮೇತ ಅಂತ ಹೇಳಿದ್ರೆ ಕಪಲ್ ಸಮೇತ ಕೂತ್ಕೊಂಡ್ರೆ ಇದು ಬಹಳ ಒಳ್ಳೇದು. ಅಂಡ್ ಫ್ಯಾಮಿಲಿ, ಫುಲ್ ಫ್ಯಾಮಿಲಿ ಬೇಕಾದ್ರೆ ಟಿವಿಯಲ್ಲಿ ಝೂಮ್ ಸೆಷನ್ ಬರೋದಾದ್ರೆ ಟಿವಿ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಒಂದೇನೋ ಐ ಥಿಂಕ್ ಜಸ್ಟ್ ಒಂದೂವರೆ ಧಾರಾವಾಹಿ ಸ್ಕಿಪ್ ಆಗಬಹುದು ಇವತ್ತಿನ ದಿನದ್ದು. ಸೊ ಹಾಗಾಗಿ ಆ ಒಂದು ಧಾರಾವಾಹಿನ ಇವತ್ತು ಸ್ವಲ್ಪ ಸೈಡಿಗೆ ಇಟ್ಟು, ಯಾಕಂದ್ರೆ ನಾಳೆ ನೀವು ಅದನ್ನ ಮತ್ತೆ ಊಟಲ್ಲೋ G5 ಎಲ್ಲೋ ನೋಡ್ಕೊಂತೀರಾ. ಸೊ ಆಪ್ ಅಲ್ಲಿ ನೋಡ್ಬೋದು. ಹಾಗಾಗಿ ಈ 30 ಮಿನಿಟ್ಸ್ ನಿಮ್ಮ ಫೋಕಸ್ ಈ ಕಡೆ ಕೊಟ್ರೆ ನಿಮ್ಮ ಇಡೀ ಫ್ಯಾಮಿಲಿ ಆರೋಗ್ಯವಾಗಿರೋದಕ್ಕೋಸ್ಕರ ಈ ಅರ್ಧ ಗಂಟೆ ನೀವು ಕೊಡ್ಲಿಕ್ಕಿದ್ದೀರಾ. ನೀವೆಲ್ಲರೂ ರೆಡಿ ಇದ್ದೀರಾ ಅಂತ ಅನ್ಕೊಂತ ಸೊ ಸೆಷನ್ ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಮತ್ತೇನಂದ್ರೆ ಲೇಟ್ ಆಗಿ ಸ್ಟಾರ್ಟ್ ಮಾಡಿದ್ರೆ, ಲೇಟ್ ಆಗಿ ಜಾಯಿನ್ ಆದ್ರೆ ನಿಮ್ಗೆ ಕಂಪ್ಲೀಟ್ ಕನ್ವಿಕ್ಷನ್ ಬರೋದಿಲ್ಲ ಇದ್ರ ಬಗ್ಗೆ.
ಯಾಕಂದ್ರೆ ಪೂರ್ತಿ ಅರ್ಥ ಆಗೋದಿಲ್ಲ. ನಂದೊಂದು ಮೆಥಡ್ ಇದೆ. ನಾನು ಮೂವಿಗೆ ಹೋಗ್ಲಿ ಅಥವಾ ಯಕ್ಷಗಾನ ಏನೇ ಸ್ಟೋರಿ ನಾವು ನೋಡಕ್ ಹೋದ್ರು ನನ್ಗೊಂದು ಅಭ್ಯಾಸ ಏನಂದ್ರೆ ಟೈಟಲ್ ತೋರಿಸ್ತಲ್ಲ ಫಸ್ಟ್ ಅವಾಗ್ಲೇ ಬರ್ಬೇಕು. ನಾನ್ ಥಿಯೇಟ್ರಿಗೆ ಸಾಮಾನ್ಯವಾಗಿ ಮುಖೇಶ್ ಬರ್ತಾನೆ ನೋಡಿ ಅವಾಗ್ಲೇ ಹೋಗ್ತೀನಿ. ಸೊ ಯಾಕಂತ ಹೇಳಿದ್ರೆ ನನ್ಗೆ ಫಸ್ಟ್ ಟೈಟಲ್ ಶೋ ಇಂದ ನಾನ್ ನೋಡ್ಬೇಕು. ಮಧ್ಯಂತರದಲ್ಲಿ ಅದು ಶುರು ಆದ್ರ ಮೇಲೆ ಹೋಗೋದು, ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡೋದು, ಅದಕ್ಕಿಂತ ನನ್ಗೆ ಸ್ಟೋರಿ ಅರ್ಥ ಆಗಲ್ಲ. ಏನ್ ಹೇಳಕ್ ಕೊಟ್ಟಿದ್ದಾರೆ ಇವತ್ತೇನ್ ಕಂಟೆಂಟ್ ಅಂತಾನೆ ಅರ್ಥ ಆಗಲ್ಲ. ಸೊ ಹಾಗಾಗಿ ಮಧ್ಯಂತರದಲ್ಲಿ ಬರೋದು ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ನೆಟ್ವರ್ಕ್ ಇರೋ ಪ್ಲೇಸ್ ಅಲ್ಲಿ ಇರಿ, ಮಧ್ಯೆ ಡಿಸ್ಟರ್ಬ್ ಆಗ್ಬೇಡಿ. 30 to 40 minutes ನೀವು ನಿಮ್ಮ ಸರ್ಕಲ್ ಅಂದ್ರೆ ಡ್ರೈವಿಂಗ್ ಮಾಡೋರು ಬಿಟ್ಟು ಉಳಿದವರೆಲ್ಲ ಸೊ ನಿಮ್ಮ ಗಮನ ಪೂರ್ತಿ 100% ಇಲ್ಲಿ ಕೊಡಿ ಅಂತ ಕೇಳ್ತಾ, ಯಾರು ಓಡಾಡ್ತಾ ಇರ್ಬೇಡಿ. ಕ್ಯಾಮೆರಾ ಆನ್ ಇದ್ರೆ ನೀವು ಮುಂದೆ ಕೂತ್ಕೊಳ್ಳಿ. ಕ್ಯಾಮೆರಾ ಆನ್ ಇಟ್ಕೊಂಡಿದ್ರೆ ನೀವು ಮುಂದೆ ಕೂತಿರ್ಬೇಕು. ಕ್ಯಾಮೆರಾ ಆನ್ ಇಟ್ಕೊಂಡು ನೀವೆದ್ದು ಓಡಾಡೋದು ಮಾಡಕ್ ಹೋಗ್ಬಿಡಿ. ಓಕೆ, ಆಮೇಲೆ ನೀವು ಮೇನ್ ಪೇಜ್ ಏನಿದೆ ಅದೇ ಪೇಜ್ ಅಲ್ಲಿ ಇರಿ. ಓಕೆ, ಫುಲ್ ಸ್ಕ್ರೀನ್ ನ ಕ್ಯಾಮೆರಾ ರೊಟೇಟ್ ಮಾಡ್ಕೊಂತ ಫುಲ್ ಸ್ಕ್ರೀನ್ ನೋಡಿ. ಅಂದ್ರೆ ಲ್ಯಾಂಡ್ಸ್ಕೇಪ್ ಅಲ್ಲಿ ಕ್ಯಾಮೆರಾವನ್ನ ಫೋನ್ ನ ಲ್ಯಾಂಡ್ಸ್ಕೇಪ್ ಅಲ್ಲಿ ಇಟ್ಕೊಳ್ಳಿ, ಸ್ಟ್ರೈಟ್ ಆಗಿ ಇಟ್ಕೊಳಕ್ ಹೋಗ್ಬಿಡಿ. ಯಾಕಂದ್ರೆ PPT ಮತ್ತೆ ನಮ್ಮ ಪ್ರೆಸೆಂಟರ್ ಟ್ರೈನರ್ ಇಬ್ರು ನಿಮ್ಗೆ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಸೊ ಹಾಗಾಗಿ ನೀವು ಡಿಸ್ಟರ್ಬೆನ್ಸ್ ಇದೆ ಅಂದ್ರೆ ಇಯರ್ಫೋನ್ ಹಾಕೊಳ್ಳಿ. ಡಿಸ್ಟರ್ಬೆನ್ಸ್ ಇದೆ ನಿಮ್ ಕಡೆ ಏರಿಯಾ ಸುತ್ತಮುತ್ತ ಅಂತ ಹೇಳಿದ್ರೆ ಸ್ವಲ್ಪ ಇಯರ್ಫೋನ್ ಹಾಕೊಳ್ಳಿ. ಫ್ಯಾಮಿಲಿ ಎಲ್ಲ ಕೇಳಿಸ್ಕೋಬೇಕಂದ್ರೆ ಫುಲ್ಲಿ ವಾಲ್ಯೂಮ್ ಕೊಟ್ಕೊಂಡು, ಕೆಲವರು ಸಿಸ್ಟಮ್ ಲ್ಯಾಪ್ಟಾಪ್ ಅಲ್ಲಿ ಜಾಯಿನ್ ಆಗ್ಬೋದು. ಸಿಸ್ಟಮ್ ಲ್ಯಾಪ್ಟಾಪ್ ಅಲ್ಲಿ ಜಾಯಿನ್ ಆಗೋದಾದ್ರೆ ಜಾಯಿನ್ ಆಗಿ, ಅಥವಾ ಮೊಬೈಲ್ ಅಲ್ಲಿ ಕೊಟ್ಕೊಂಡು ಮೊಬೈಲ್ ಇಂದ ಸ್ಕ್ರೀನ್ ಮಿರರ್ ಮಾಡ್ಕೊಂಡ್ರೆ ಟಿವಿಯಲ್ಲಿ ನಿಮ್ಗೆ ಹೆಲ್ತ್ ವರ್ಕ್ಶಾಪ್ ಬಗ್ಗೆ ನೀವು ಮೊಬೈಲ್ ಸ್ಕ್ರೀನ್ ಟಿವಿ ಸ್ಕ್ರೀನ್ ಬರುವ ಹಾಗೆ ನೋಡ್ಕೋಬಹುದು. ಹಾಗೆ ಬೇಕಾದ್ರೆ ಮಾಡ್ಕೊಳ್ಳಿ. ಸ್ಮಾರ್ಟ್ ವ್ಯೂ ಅಂತ ಹೇಳ್ತಾರೆ ಅದನ್ನ. ಸೊ ಆತರ ಮಾಡ್ಕೊಂಡು ನೀವು ಟಿವಿಯಲ್ಲಿ ಕಾಣುತ್ತೆ. ಸ್ಮಾರ್ಟ್ ಟಿವಿ ನಿಮ್ಮ ಮನೇಲಿ ಇದ್ರೆ ಸೊ ಈಸಿಯಾಗಿ ನೀವು ಇವತ್ತಿನ ಸೆಷನ್ ನ ನೋಡ್ಬೋದು. ಓಕೆ, ಸೊ ಥ್ಯಾಂಕ್ ಯು. ಬಹಳಷ್ಟು ಜನರಿಗೆ ಇವತ್ತಿನ ಕಾಲದಲ್ಲಿ ಸಮಸ್ಯೆ ಇಲ್ಲ ಅಂತ ಇಲ್ಲ. ಎಲ್ಲರ ಮನೆಯಲ್ಲೂ ಎಲ್ಲರಿಗೂ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ. ಕೆಲವರಿಗೆ 10, ಕೆಲವರಿಗೆ 20, ಕೆಲವರಿಗೆ 50, 100 ಸಮಸ್ಯೆ ಇರುವುದನ್ನ ನಾವು ನೋಡಿದೀವಿ ಅಂಡ್ ಕೇಳಿದೀವಿ ಸಹಿತ. ಕರೆಕ್ಟ್? ಅದು ಎಲ್ಲಿ ತನಕ 100 ಸಮಸ್ಯೆ 1000 ಸಮಸ್ಯೆ ಯಾವಾಗ ಎಲ್ಲಿ ತನಕ ಅಂದ್ರೆ ಒಂದು ಹೆಲ್ತ್ ಸಮಸ್ಯೆ ಬರೋ ತನಕ ಮಾತ್ರ. ಯಾವಾಗ ಒಂದು ಹೆಲ್ತ್ ಇಶ್ಯೂ ಬರುತ್ತೆ ಅವ್ರಿಗೆ ಅವಾಗ ಒಂದೇ ಸಮಸ್ಯೆ ಇರುವುದು ಯಾವುದು ಅಂದ್ರೆ ಹೆಲ್ತ್ ಸಮಸ್ಯೆ ಮಾತ್ರ. ಹೆಲ್ತ್ ಇಶ್ಯೂ ಮಾತ್ರ ಕಾಣುತ್ತೆ, ಇನ್ಯಾವುದು ಕಾಣಲ್ಲ. ಎಕ್ಸಾಂಪಲ್, ನಿಮ್ಗೆ ಇವತ್ತು ಯಾವ್ದೋ ಒಂದು ಫೈನಾನ್ಷಿಯಲಿ ಪ್ರಾಬ್ಲಮ್ ಅಲ್ಲಿ ನೀವು ಇದ್ದೀರಾ ಅಂತ ಹೇಳಿದ್ರೆ, ನಿಮ್ಗೆ ಇವತ್ತು ವಿಪರೀತ ತಲೆನೋವು ಅಂತ ಹೇಳಿದ್ರೆ ನೀವು ಯೋಚನೆ ಮಾಡೋದು ಆ ಫೈನಾನ್ಸ್ ಬಗ್ಗೆ ಅಲ್ಲ, ತಲೆನೋವು ಬಗ್ಗೆ. ಅಂದ್ರೆ ನಿಮ್ಮ ಎಲ್ಲಾ ಪ್ರಾಬ್ಲಮ್ ಶಿಫ್ಟ್ ಆಗುತ್ತೆ ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಬಂದೆ ಕೂಡಲೇ. ಕರೆಕ್ಟ್? ಯಾಕಂದ್ರೆ ಎಲ್ಲಕ್ಕಿಂತ ಬಹಳ ಮುಖ್ಯ ಹೆಲ್ತ್. ಆದ್ರೆ ನಾವು ಅದನ್ನ ಅಷ್ಟು ತುಂಬಾ ಚೆನ್ನಾಗಿ ನೋಡ್ಕೊಂಡಿಲ್ವಾ ನಿಮ್ಗೆ ಗೊತ್ತಿದೆ. ಆಕ್ಚುಲಿ ಹದಗೆಟ್ಟಿದೆ ಅಂದ್ರೆ ನೋಡ್ಕೊಂಡಿಲ್ಲ ಅಂತಾನೆ ಅರ್ಥ. ಸೊ ಹಾಗಾಗಿ ಈಗ ನಮ್ಗೆ ಹೆಲ್ತ್ ಯಾಕೆ ನೋಡ್ಕೋಬೇಕು, ಹೆಲ್ತ್ ವರ್ಕ್ಶಾಪ್ ಅಂದ್ರೆ ಏನು, ಹೆಲ್ತ್ ವರ್ಕ್ಶಾಪ್ ಅನ್ನು ಎಲ್ಲ ಸಿಗುತ್ತೆ, ಯಾಕೆ ನಾವು ಹೆಲ್ತ್ ವರ್ಕ್ಶಾಪ್ ಅಟೆಂಡ್ ಮಾಡ್ಬೇಕು, ರಿಪೀಟರ್ಸ್ ಇರ್ಬೋದು, ಮತ್ತೆ ಅಟೆಂಡ್ ಮಾಡೋದಿರ್ಬೋದು, ಅಥವಾ ಮೊದಲು ಅಟೆಂಡ್ ಮಾಡಿದ್ರು ತೊಂದ್ರೆ ಇಲ್ಲ, ನೀವು ಅದನ್ನ ಕೇಳಿಸ್ಕೊಳ್ತಾ ಬನ್ನಿ ಏನೆಲ್ಲ ಸಿಗುತ್ತೆ ಅಂತ. ಯಾಕಂದ್ರೆ ಪ್ರತಿ ಸಾರಿ ಅಪ್ಡೇಟ್ ಆಗ್ತಿರುತ್ತೆ. ಏನೆಲ್ಲ ಮಾಡ್ಬೇಕು, ಒಂದು ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ಏನೆಲ್ಲ ಗೊತ್ತಿರ್ಬೇಕು, ಏನೆಲ್ಲ ಮಾಡ್ಬೇಕು, ಎಷ್ಟು ಆಸ್ಪೆಕ್ಟ್ ಅಲ್ಲಿ ನಾವು ಹೆಲ್ತ್ ಅನ್ನ ನೋಡ್ಬೇಕಾಗತ್ತೆ, ಎಷ್ಟು ಏರಿಯಾ ಇದೆ ಹೆಲ್ತ್ ಅಲ್ಲಿ, ಎಲ್ಲಾ ಡೀಟೇಲ್ಸ್ ಅನ್ನ ನಾವೀಗ ನೋಡ್ತಾ ಹೋಗೋಣ. ಈಗ ಇವತ್ತಿನ ನಮ್ಮ ಪ್ರೆಸೆಂಟರ್ ನ ಇನ್ವೈಟ್ ಮಾಡುವಂತ ಸಮಯ. ಸೊ ಇವರು ಸಾಕಷ್ಟು ವರ್ಷಗಳಿಂದ ಈ ಒಂದು ಸಿಸ್ಟಮ್ ಅಲ್ಲಿ ನಮ್ ಜೊತೆ ಇದ್ಕೊಂಡು ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೆಲ್ತ್ ಅನ್ನ ಸಾಕಷ್ಟು ಕರ್ನಾಟಕದ ಸಾಕಷ್ಟು ಭಾಗಗಳಲ್ಲಿ, ನಾರ್ತ್ ಕರ್ನಾಟಕದಿಂದ ಹಿಡಿದು ನಮ್ಮ ಕರಾವಳಿ, ಬೆಂಗಳೂರು ಎಲ್ಲ ಕಡೆನೂ ಓಡಾಡಿ ಸಾಕಷ್ಟು ಹೆಲ್ತ್ ವರ್ಕ್ಶಾಪ್ ಗಳನ್ನ ಮಾಡಿ ಇಲ್ಲಿ ತನಕ ಒಂದು 1000 ಜನಕ್ಕೆ ಆರೋಗ್ಯವನ್ನ ಕೊಟ್ಟಿರುವಂತ ವ್ಯಕ್ತಿ. ಸೊ ನಮ್ಗೆ ಇವತ್ತು ಹೆಲ್ತ್ ವರ್ಕ್ಶಾಪ್ ಅನ್ನ ಸಾಕಷ್ಟು ಹೆಲ್ತ್ ವರ್ಕ್ಶಾಪ್ ಅನ್ನ ಕಂಡಕ್ಟ್ ಮಾಡಿದವರು, ಟ್ರೈನಿಂಗ್ ಮಾಡಿದವರು. ಸೊ ಇವತ್ತು ಹೆಲ್ತ್ ವರ್ಕ್ಶಾಪ್ ಅಂದ್ರೆ ಏನು, ಹೇಗಿರುತ್ತೆ ಅನ್ನುವ ಅದರ ಇಂಟ್ರಡಕ್ಷನ್ ನ ನಮ್ ಜೊತೆ ಶೇರ್ ಮಾಡ್ಲಿಕ್ಕೆ ಇವತ್ತು ಬರ್ತಾ ಇದ್ದಾರೆ. ಸೊ ಇವರು ಸಂತೋಷ್ ಶೆಟ್ಟಿ ಅಂತ. ಅವರ ಇನ್ವಿಟೇಷನ್ ನ ನೋಡೋಣ, ನಾವೆಲ್ಲರೂ ಇನ್ವಿಟೇಷನ್ ತಗೊಳ್ಳೋಣ. ಅವ್ರು ನಮ್ಗೆ ಇನ್ವೈಟ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಸೊ ವೆಲ್ಕಮ್ ಮಾಡ್ಕೊಳ್ಳೋಣ ಎಲ್ಲರೂ. ಸೊ ಥ್ಯಾಂಕ್ ಯು. ಮಧ್ಯೆ ಆಮೇಲೆ ಚಾಟ್ ಮಾಡೋದು, ಮೆಸೇಜ್ ಮಾಡೋದೆಲ್ಲ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಸ್ಕ್ರೀನ್ ಮಧ್ಯೆ ಮೆಸೇಜ್ ಬರ್ತಾ ಇರುತ್ತೆ. ನಾನು
ಸದ್ಯದ ಮಟ್ಟಿಗೆ ಮೆಸೇಜ್ ಅನ್ನ ಆಫ್ ಮಾಡಿರ್ತೀನಿ. ಓಕೆ, ಆಮೇಲೆ ನೀವು ಮತ್ತೆ ಚಾಟ್ ಮಾಡ್ಬೋದು. ಸೊ ಈಗ ಚಾಟ್ ಮಾಡ್ತಾ ಇದ್ರೆ ಮಧ್ಯೆ ನೀವು ಸ್ಕ್ರೀನ್ ನ ಬೇರೆಯವರಿಗೆ ಡಿಸ್ಟರ್ಬ್ ಆಗುತ್ತೆ ಚಾಟ್. ಓಕೆ, ಸೊ ವೆಲ್ಕಮ್ ಸಂತೋಷ್ ಶೆಟ್ಟಿ ಸರ್. ನಮಸ್ತೆ ಎಲ್ಲರಿಗೂ. ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ಮೊದಲದಾಗಿ ಥ್ಯಾಂಕ್ ಯು. ನಿಮ್ಮ ಸ್ನೇಹಿತರು ನಿಮ್ಗೊಂದು ಇನ್ವೈಟ್ ಮಾಡಿದ್ದಾರೆ. ನಮ್ಮ ಹೆಲ್ತ್ ವರ್ಕ್ಶಾಪ್ ಇದ್ರ ಬಗ್ಗೆ ತಿಳ್ಕೊಳ್ಳುವಂತ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ನನ್ನ ಹೆಸರು ಸಂತೋಷ್. ಮುಂದಿನ ಒಂದು ಅರ್ಧ ಗಂಟೆ ಈ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವರ್ಕ್ಶಾಪ್ ಏನಿರುತ್ತೆ, ಅದರಲ್ಲಿ ಏನೇನ್ ಸಿಗುತ್ತೆ, ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಇಂಟ್ರಡಕ್ಷನ್ ಕೊಡ್ತೀನಿ. ನಿಮ್ಮ ಸಮಯ ಅತ್ಯಮೂಲ್ಯವಾಗಿರೋದು. ಯಾಕಂತ ಹೇಳೋದಿದ್ರೆ ನಾವು ಆರೋಗ್ಯದ ಬಗ್ಗೆ ತಿಳ್ಕೊಳಕ್ ಹೋಗ್ತಾ ಇದೀವಿ. ಹಾಗಾಗಿ ನಿಮ್ಮ ಸುತ್ತಮುತ್ತ ಏನೇ ಡಿಸ್ಟರ್ಬೆನ್ಸ್ ಇದ್ರೂ ಕೂಡ ಮುಂದಿನ ಒಂದು ಅರ್ಧ ಗಂಟೆ ನಿಮ್ಮ ಅಮೂಲ್ಯವಾದಂತ ಸಮಯವನ್ನ ನಿಮ್ಮ ಅಮೂಲ್ಯವಾದಂತ ಆರೋಗ್ಯಕ್ಕೋಸ್ಕರ, ಅದರ ಒಂದು ತಿಳುವಳಿಕೆಗೋಸ್ಕರ ಮೀಸಲಿಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಹೆಲ್ತ್ ವರ್ಕ್ಶಾಪ್ ಇಂಟ್ರಡಕ್ಷನ್ ಸೆಮಿನಾರ್ಗೆ ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ಎಸ್, LT ವರ್ಕ್ಶಾಪ್, ಲೈಫ್ಫುಲ್ನೆಸ್ ವರ್ಕ್ಶಾಪ್ ಕಡೆಯಿಂದ ನಿಮ್ಗೊಂದು ಅದ್ಭುತವಾದಂತ ಉಡುಗೊರೆ ಈ ಒಂದು ಹೆಲ್ತ್ ವರ್ಕ್ಶಾಪ್. ಯಾರಿಗೆ ಈ ಒಂದು ಹೆಲ್ತ್ ವರ್ಕ್ಶಾಪ್ ಅಂತ ಹೇಳದಿದ್ರೆ, ತಮ್ಮನ್ನು ತಾವು ಪ್ರೀತಿ ಮಾಡುವವರಿಗೆ ಈ ಒಂದು ವರ್ಕ್ಶಾಪ್ ಅಂತ ನಾವು ಕರೀತೀವಿ. ತಮ್ಮನ್ನ ತಾವು ಪ್ರೀತಿ ಮಾಡೋದು, ಇದೊಂದು ಸೆಂಟೆನ್ಸ್ ಬಹಳಷ್ಟು ಜನ ಫಸ್ಟ್ ಟೈಮ್ ಕೇಳ್ತಾ ಇರ್ತೀವಿ. ಯಾಕಂತ ಹೇಳಿದ್ರೆ ನಾವು ಬಹಳಷ್ಟು ಜನ ಲೈಫ್ ಟೈಮ್ ಎಲ್ಲ ಯಾರನ್ನೋ ಲವ್ ಮಾಡ್ತಾ ಇರ್ತೀವಿ, ಯಾರನ್ನೋ ಇಷ್ಟಪಡ್ತಾ ಇರ್ತೀವಿ ಅಂತ ಕರಿತಾ ಇರ್ತೀವಿ. ಬಟ್ ಇಲ್ಲಿ ನನ್ನನ್ನು ನಾನು ಕೇರ್ ಮಾಡೋದು, ಎಷ್ಟು ಕೇರ್ ಮಾಡಿದ್ದೀನಿ ಅನ್ನುವಂಥದ್ದು, ಕೇರ್ ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ನಿಮ್ಗೆ ನೀವು ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ. ಸೊ ಎಲ್ಲರಿಗೂ ಕೂಡ ಗೊತ್ತಿರುವಂತ ಒಂದು ನಾಣ್ಣುಡಿ ಇದೆ, ಯಾರಾದ್ರೂ ಹೇಳ್ಬೋದಾ? ಆರೋಗ್ಯವೇ, ಎಸ್, ಆರೋಗ್ಯವೇ ಅಂದ್ರೆ ಬಹಳಷ್ಟು ಜನ ಹೇಳ್ತಾರೆ, ಇದೊಂದು ಜನಪ್ರಿಯವಾದಂತ ನಾಣ್ಣುಡಿ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಬಟ್ ನಾವು ಇವಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ, ಆರೋಗ್ಯವೇ ಮಹಾಭಾಗ್ಯ ಅಂತ. ಭಾಗ್ಯ ಅಂತ ಎಲ್ಲರಿಗೂ ಗೊತ್ತು, ಆದ್ರೆ ಮಹಾಭಾಗ್ಯ ಅಂದ್ರೆ ಏನು? ಕಾಯಿಲೆ ಬಂದು ಗುಣ ಆದ್ರೆ ಅದು ಭಾಗ್ಯ. ಕಾಯಿಲೆ ಬಾರದೆ ಇದ್ದ ಹಾಗೇನೆ, ರೋಗಗಳು ಬಾರದೆ ಇದ್ದ ರೀತಿಯಲ್ಲೇ ಇರೋದಿದೆಯಲ್ವಾ, ಅದನ್ನ ಮಹಾಭಾಗ್ಯ ಅಂತ ಕರೀತೀವಿ. ಎಲ್ರಿಗೂ ಕೂಡ ಇವತ್ತಿನ ದಿನದಲ್ಲಿ ಜೀವನದಲ್ಲಿ ಈ ರೀತಿ ಇರ್ಬೇಕು ಅನ್ನುವಂಥದ್ದೇ ದೊಡ್ಡದಾದಂತ ಒಂದು ಕನಸು. ಎಸ್, ನಾವ್ ಯಾವತ್ತಾದ್ರೂ ಈ ರೀತಿ ಯೋಚನೆ ಮಾಡಿದೀನ? ಹಾಗಾದ್ರೆ ಕಾಯಿಲೆ ಬಾರದೆ ಇದ್ದಂಗೆ ಇರ್ಬೇಕು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀನ? ಯೋಚನೆ ಮಾಡೋದಕ್ಕೆ ನಮ್ಗೆ ಅದ್ರ ಬಗ್ಗೆ ಸರಿಯಾದಂತ ದಾರಿನೂ ಗೊತ್ತಿಲ್ಲ, ಮಾಹಿತಿನೂ ಗೊತ್ತಿಲ್ಲ. ಹಾಗಾದ್ರೆ ರೋಗಗಳು ಬಾರದಂತೆ ತಡೆಯೋದು ಹೇಗಂತ ತಿಳ್ಕೊಬೇಕಲ್ವಾ? ಪ್ರತಿಯೊಬ್ಬರಿಗೂ ಕೂಡ ಇವತ್ತು ದೊಡ್ಡ ಆಸೆ ಇದೆ. ಕಾಯಿಲೆ ಬಂದ ಮೇಲ್ಗಡೆ ತುಂಬಾ ನಾವು ಟೆನ್ಷನ್ ಆಗ್ತೀವಿ. ಆದ್ರೆ ಬರಬಾರ್ದು ಅಂದ್ರೆ ಅದರ ಬಾರದಿದ್ದ ರೀತಿಯಲ್ಲಿ ಮೊದಲೇ ನಾವು ಅದನ್ನ ತಡಿಬೇಕು. ತಡೆಯೋದ್ರಿಂದ ಏನಾಗುತ್ತೆ ಹೇಳಿ? ಲಕ್ಷಾಂತರ ರೂಪಾಯಿ ಆಸ್ಪತ್ರೆ ಖರ್ಚನ್ನ ಉಳಿತಾಯ ಮಾಡುವಂತ ಮಾರ್ಗ ಯಾವುದು ಅನ್ನೋದು ನಿಮ್ಗೆ ಏನಾದ್ರೂ ಗೊತ್ತಿದೆಯಾ? ಇವತ್ತಿನ ದಿನದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡ್ಕೊಳ್ಳೋದಕ್ಕೆ ನಾವು ಭಯ ಪಡೋದು. ಒಂದು ರಿಪೋರ್ಟ್ ನಲ್ಲಿ ಯಾವ ರೋಗ ಬರುತ್ತೋ, ಕಾಯಿಲೆ ಬರುತ್ತೋ ಅನ್ನುವಂತ ಒಂದು ಭಯ ಆದ್ರೆ, ಎರಡನೇದು ಎಷ್ಟೊಂದು ಬಿಲ್ ಆಗುತ್ತೆ ಅನ್ನುವಂಥದ್ದು, ಅಥವಾ ಅದನ್ನ ಯಾವ ರೀತಿ ಸರಿ ತಗೊಳ್ಳೋದು, ಅಥವಾ ಫ್ಯಾಮಿಲಿಗೆ ಹೋದ್ರೆ ನಮ್ಮ ಆದಾಯದ ಜೊತೆಗೆ ಅದನ್ನ ಹೆಂಗ್ ಸರಿದೂಗಿಸುವಂತ ಭಯ ಇವತ್ತು ಸಾಮಾನ್ಯವಾಗಿ ಮಧ್ಯಮ ವರ್ಗದವರಿಗೆ ಕಾಡ್ತಾನೆ ಇರೋದು. ಹಾಗಾದ್ರೆ ಯಾವುದು ಮುಖ್ಯ ನಮ್ಗೆ? ಆರೋಗ್ಯನ, ಹಣ? ಸೊ ಎಲ್ರಿಗೂ ಗೊತ್ತಿದೆ ಆರೋಗ್ಯ ಬಹಳ ಮುಖ್ಯ ಅಂತ ಅಂದ್ಬಿಟ್ಟು. ಆದ್ರೆ ನಾವಿವತ್ತು ಬಹಳ ಪ್ರಾಮುಖ್ಯತೆ ಕೊಡ್ತಾ ಇರುವಂತದ್ದು ಹಣಕ್ಕೋಸ್ಕರ ನಾವು ಕೊಡ್ತಾ ಇದ್ದೀವಿ. ಸಾಧನೆ ಅಥವಾ ಸಂಪಾದನೆ ಮಾಡೋದಕ್ಕೆ ಆರೋಗ್ಯವನ್ನ ಕಾಪಾಡ್ಕೊಳ್ಳುವಂಥದ್ದು ಕೂಡ ವೆರಿ ವೆರಿ ಇಂಪಾರ್ಟೆಂಟು. ಆರೋಗ್ಯ ಇಲ್ಲ ಅಂತ ಹೇಳದಿದ್ರೆ ನಾವ್ ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಅದನ್ನ ಹಾಸ್ಪಿಟ್ಲಿಗೆ ಖರ್ಚು ಮಾಡ್ಕೋಬೇಕಾಗತ್ತೆ. ಎಷ್ಟೋ ಜನಗಳಿಗೆ ಆರೋಗ್ಯ ಕೆಟ್ಟೋಗಿರೋದ್ರಿಂದ ಸರಿಯಾದಂತ ರೀತಿಯಲ್ಲಿ ಕೆಲಸನೂ ಕೂಡ ಮಾಡಕ್ ಆಗ್ತಾ ಇರೋದಿಲ್ಲ. ಇದು ಇವತ್ತಿನ ವಾಸ್ತವಿಕ ಸತ್ಯ. ಯಾವ್ದು ಮುಖ್ಯ ಅಂತ ನೋಡಿದ್ರೆ ನಮ್ಗೆ ಕಾಪಾಡ್ಕೊಳ್ಳುವಂಥದ್ದು, ಹೇಗ್ ಮಾಡುವಂಥದ್ದು, ಇದು ನಮಗ್ ಬಹಳ ಅಂತ ಅನ್ಸುತ್ತೆ. ಉತ್ತಮ ಸಾಧನೆ ಅಥವಾ ಸಂಪಾದನೆ ಮಾಡಬೇಕು, ಅಥವಾ ಗಳಿಸಿದ ಹಣವನ್ನ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಖರ್ಚು ಮಾಡೋದ? ಬಹಳಷ್ಟು ಜನಗಳಿಗೆ ಇವತ್ತು ಕಾಡ್ತಿರುವಂತ ಒಂದು ದೊಡ್ಡ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ, ನಿಜವಾದಂತ ರೋಗಗಳಿಗೆ ಮೂಲ ಕಾರಣ ಏನು? ನಾವೆಲ್ಲರೂ ಅದನ್ನ ತಿಳ್ಕೊಬೇಕಲ್ವಾ? ಎಸ್, ಮೂಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ರೋಗಗಳು ಬಾರದಂತೆ ರೋಗ ಬರುವ ಮೂಲ ಕಾರಣ ತಿಳ್ಕೋಬೇಕು. ಬೇರ್ನಲ್ಲಿ ರೋಗ ಬಿದ್ದಾಗ ನಾವು ಗಿಡದ ಎಲೆಗೇನಾದ್ರೂ ಸಿಂಪಡಣೆ ಮಾಡಿದ್ರೆ ಆಗತ್ತಾ? ಎಷ್ಟೋ ಸಲ ನಮಗೆ ಎಷ್ಟೋ ಚಿಕಿತ್ಸೆ ಮಾಡಿದ ಮೇಲೂ ಕೂಡ ಮತ್ತೆ ಮತ್ತೆ ರೋಗ ಮರುಕಳಿಸುವಂತ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಈ ರೋಗವನ್ನ ಬೇರು ಸಮೇತ ಕಿತ್ತು ಹಾಕ್ಬೇಕಾಗಿರುವಂತದ್ದು ನಮ್ಮ ಒಂದು ಇವತ್ತಿನ ದಿನದಲ್ಲಿ ಬಹಳ ಅಗತ್ಯವಾಗಿ ಬೇಕಾಗಿರುವಂತದ್ದು. 2020-21ರಲ್ಲಿ ನಾವು ನೋಡಿದ್ರಿ, ಅನೇಕ ಜನ ಮರಣ ಹೊಂದಕ್ಕೆ ಕರೋನಾ ವೈರಸ್ ಮೂಲ ಕಾರಣ ಆಗಿತ್ತು. ಇವತ್ತು ಆ ಒಂದು ವೈರಸ್ ಅನ್ನುವಂಥದ್ದು
ಪ್ರತಿ 20 ವರ್ಷಕ್ಕೋ 30 ವರ್ಷಕ್ಕೋ ಒಂದೊಂದು ರೀತಿಯಾದಂತಹ ವೈರಸ್ಗಳು ಬಂದು ಎಷ್ಟೋ ಜನಗಳನ್ನ ಇವತ್ತು ಆಹುತಿ ತಗೊಳ್ಕೊಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ರೀತಿ ವೈರಸ್ಗಳು ಬಾರದೆ ಇರಬಹುದಾ ಅಥವಾ ಬರಬಹುದಾ, ಇದ್ರ ಬಗ್ಗೆನೂ ನಾವು ತಿಳ್ಕೊಬೇಕಲ್ವಾ? ಅದನ್ನು ಕೂಡ ನಾವು ತಿಳ್ಕೊಬೇಕಾಗಿರುವಂತದ್ದು ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಜೊತೆಗೆ ನಿಜವಾದಂತ ಮತ್ತೆ ಸಂಪೂರ್ಣ ಆರೋಗ್ಯ ಅಂದ್ರೆ ಏನು? ಬಹಳಷ್ಟು ಜನಗಳಿಗೆ ಆರೋಗ್ಯ ಇರಬೇಕು ಅಂತ ಹೇಳದಿದೆ, ಅಂದ್ರೆ ಆರೋಗ್ಯ ಅಂತ ಹೇಳಿದ್ರೆ ಏನು ಅಂತ ಗೊತ್ತಿರ್ಬೇಕು. ಸಂಪೂರ್ಣವಾದಂತ ಆರೋಗ್ಯ ಅಂತ ಹೇಳದಿದ್ರೆ ಬರೀ ಕಾಯಿಲೆಯಿಂದ ರೋಗ ಇಲ್ಲದಿರುವಂತ ಸ್ಥಿತಿ ಅಲ್ಲ. ನಮ್ಮ ಆರೋಗ್ಯ ಅಂತ ಹೇಳದಿದ್ರೆ ಚಿಕಿತ್ಸೆ ಪಡೆದುಕೊಂಡ್ರು ಗುಣಮುಖರಾಗುವುದೂ ಅಲ್ಲ. ಕಾಯಿಲೆ ಬರೋದು ಮಾತ್ರ ಅಲ್ಲ, ಚಿಕಿತ್ಸೆ ಪಡ್ಕೊಂಡು ಗುಣಮುಖರಾಗುವುದು ಅಲ್ಲ. ಸಂಪೂರ್ಣ ಆರೋಗ್ಯ ಅಂದ್ರೆ ಏನು ಅನ್ನುವಂಥದ್ದನ್ನ ತಿಳಿದಾಗ ಮಾತ್ರ ನಾವು ಅದನ್ನ ಸರಿಯಾಗಿ ಇಟ್ಟುಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಅದ್ರ ಬಗ್ಗೆನೂ ಕೂಡ ನಮ್ಗಿಲ್ಲಿ ಮಾಹಿತಿಗಳು ಸಿಗ್ತಾನೆ ಹೋಗುತ್ತೆ. ಆರೋಗ್ಯದ ವಿಷಯದಲ್ಲಿ ನಾವು ಸಾಮಾನ್ಯವಾಗಿ ಹೇಳುವ ಪ್ರಮುಖ ಕಾರಣಗಳು ಯಾವುವು? ನಮ್ಗೆಲ್ರಿಗೂ ಗೊತ್ತಿತ್ತೆ, ನಾವು ಕಾರಣಗಳನ್ನು ಕೊಡ್ತಾ ಇರ್ತೀವಿ. ಏನ್ ಕಾರಣ ಕೊಡ್ತಾ ಇರ್ತೀವಿ, ಅದರಿಂದ ಎಸ್ಕೇಪ್ ಆಗ್ತಾ ಇದೀವಿ ಅನ್ನುವಂಥದ್ದನ್ನ ಅದನ್ನೂ ಕೂಡ ಈ ಒಂದು ವರ್ಕ್ಶಾಪ್ ನಲ್ಲಿ ನಿಮ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಹೇಳ್ಕೊಡ್ತಾರೆ. ನೆಕ್ಸ್ಟ್, ಅತ್ಯುತ್ತಮ ಆರೋಗ್ಯದ ಮಂತ್ರಗಳು, ಸೂತ್ರಗಳು ಯಾವುದು ಅನ್ನುವಂಥದ್ದು ಕೂಡ ನಮಗ್ ಗೊತ್ತಿದೆಯಾ? ಅತ್ಯುತ್ತಮ ಆರೋಗ್ಯಕ್ಕೆ 4 ಸೂತ್ರಗಳಿದಾವೆ. ಆ ಸೂತ್ರ ತಿಳಿದಾಗ ಮಾತ್ರ ನಾನು ನನ್ನ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದು ಕೂಡ ಬಹಳ ಮುಖ್ಯ. ಅದ್ರ ಜೊತೆಗೆ ಇವತ್ತು ಪ್ರಸ್ತುತವಾಗಿ ಭಾರತದಲ್ಲಿ ಕಾಯಿಲೆಗಳ ಪರಿಸ್ಥಿತಿ ಹೇಗಿದೆ? ಇವತ್ತು ಎಷ್ಟೋ ಸಲ ನಾವು ನೋಡ್ತಾ ಇದೀವಿ, ಕೆಲವೊಂದು ಕಾಯಿಲೆಗಳು ಕೆಲವೊಂದು ಪ್ರದೇಶ ಮತ್ತೆ ಪ್ರಾಂತ್ಯಕ್ಕೆ ಸೀಮಿತವಾಗಿರುತ್ತೆ. ನಮ್ಮ ದೇಶದವರಿಗೆ ಬರುವ ಸಾಮಾನ್ಯ ಕಾಯಿಲೆಗಳೇನು? ನೀವ್ ಇವತ್ತು ಕೇಳಿದಿರ, ಯಾವ್ದಾದ್ರು ಒಂದು ರೋಗ ಬಂದಾಗ ಫಸ್ಟ್ ಕೇಳ್ತಾರೆ, ನೀವು ಯಾವ ಊರಲ್ಲಿ ಇರ್ತೀರಿ ಅಂತ. ಅಂದ್ರೆ ಒಂದೊಂದು ಊರಿನ ಹವಾಮಾನ, ನೀರು, ಅಲ್ಲಿ ತಿನ್ನುವಂತ ಆಹಾರ ಪದ್ಧತಿ ಅಥವಾ ಅಲ್ಲಿರುವಂತ ಕ್ಲೈಮೇಟ್ ಕಂಡೀಷನ್ಸ್ಗೂ ಕೂಡ ಕಾಯಿಲೆಗಳು ಬರುವಂತ ಚಾನ್ಸಸ್ ಇರುತ್ತೆ. ಇದ್ರ ಬಗ್ಗೆನೂ ಕೂಡ ನಮಗೆ ಸರಿಯಾದಂತ ಒಂದು ಮಾಹಿತಿನೂ ಕೂಡ ಸಿಗುತ್ತೆ. ಅದರ ಜೊತೆಗೆ ಬಹಳ ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂತ ಇನ್ನೂ ಒಂದು ವಿಚಾರ ಏನಂತ ಹೇಳಿದ್ರೆ, ಇವತ್ತಿನ ಆಧುನಿಕ ಔಷಧಿಗಳಿಂದ ಆಗ್ತಿರುವಂತ ದುಷ್ಪರಿಣಾಮಗಳು. ನಾವು ಮೆಡಿಸಿನ್ ಸೈಡ್ ಎಫೆಕ್ಟ್ ಅಂತ ಕೇಳ್ತಾನೆ ಇದೀವಿ. ಬಟ್ ಆಕ್ಚುಲಿ ಮೆಡಿಸಿನ್ಸ್ ನ ಸೈಡ್ ಎಫೆಕ್ಟ್ ಅನ್ನುವಂಥದ್ದು ಎಷ್ಟು ದೊಡ್ಡದಿದೆ. ಯಾವ್ಯಾವ ರೀತಿ ನಾವಿವತ್ತು ಇಂಗ್ಲಿಷ್ ಮೆಡಿಸಿನ್ಸ್ ಗಳಿಂದ ಕಾಯಿಲೆಗಳನ್ನ ತರಿಸ್ಕೊಳ್ಳೋದಕ್ಕೆ ಮೆಡಿಸಿನ್ಸ್ ತಿನ್ಬೇಕಾದಂತ ಪರಿಸ್ಥಿತಿ ಆಗಿದೆ, ಅಥವಾ ಮೆಡಿಸಿನ್ಸ್ ತಿನ್ನೋದ್ರಿಂದ ಇನ್ನೊಂದು ಕಾಯಿಲೆಗಳು ಅದ್ಭುತವಾಗುವಂತ ಅಥವಾ ಉದ್ಭವ ಆಗುವಂತ ಚಾನ್ಸಸ್ ಇದೆ. ಅದರ ಬಗ್ಗೆನೂ ಕೂಡ ನಿಮಗೆ ಇಲ್ಲಿ ಸಂಪೂರ್ಣವಾದಂತ ಮಾಹಿತಿ ಅನ್ನುವಂಥದ್ದು ಈ ಹೆಲ್ತ್ ವರ್ಕ್ಶಾಪ್ ನಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ಇಂಗ್ಲಿಷ್ ಮೆಡಿಸಿನ್ ಇಲ್ಲದೆ ಅಥವಾ ತೆಗೆದುಕೊಳ್ಳದೇನೆ ಬದುಕುವುದು ಹೇಗಂತ ಗೊತ್ತಿದೆಯಾ? ಬಹಳಷ್ಟು ಜನಗಳಿಗೆ ಇವತ್ತು ಮೆಡಿಸಿನ್ಸ್ ತಿನ್ನೋದಂತ, ಅದು ಮೆಡಿಸಿನ್ಸ್ ಅಂತ ಹೇಳಿದ್ರೆ ಗೊತ್ತಿದೆ, ಅದು ಡ್ರಗ್ಸ್ ಮತ್ತೆ ಕೆಮಿಕಲ್ಸ್ ಗಳಿಂದಾನೇ ಮಾಡೋದು. ಅದು ಇಲ್ದೇನೆ ಬದುಕೋರು ಹೇಗೆ? ಅದು ಇಲ್ದೇನೆ ನಾವ್ ಅದ್ರ ಬದಲು ಏನು ತಿನ್ನುವುದು ಅಥವಾ ಏನ್ ಮಾಡಿದ್ರೆ ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೋಬಹುದು, ಅದ್ರ ಬಗ್ಗೆನೂ ಕೂಡ ಸಂಪೂರ್ಣವಾದಂತ ಮಾಹಿತಿ ಅನ್ನುವಂಥದ್ದು ನಮ್ಗೆ ಗೊತ್ತಾಗುತ್ತೆ. ಇನ್ನೊಂದು ಸ್ಲೈಡ್ ನಾನು ತೋರಿಸಿದಾಗ ನಿಮ್ಗೆಲ್ರಿಗೂ ಕೂಡ ಬಹಳ ಖುಷಿನೂ ಆಗತ್ತೆ. ಸರ್, ಇದೊಂದಂತೂ ಆಗ್ಲೇಬೇಕು ಅಂತ. ಅದು ಯಾವ್ದಪ್ಪ ಅಂತ ಹೇಳಿದ್ರೆ, ಹಾಸ್ಪಿಟ್ಲಿಗೆ ಹೋಗದೆ ಇರುವುದು ಹೇಗೆ ತಿಳಿದಿದ್ಯಾ? ಎಮರ್ಜೆನ್ಸಿ ಹೊರತುಪಡಿಸಿ ಹಾಸ್ಪಿಟ್ಲಿಗೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಹೇಗಿರತ್ತೆ? ನಾವಿವತ್ತು ನೋಡಿರ್ತೀವಿ, ನಮ್ಮ ಆರೋಗ್ಯಕ್ಕೋಸ್ಕರ ನಾವಿವತ್ತು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಂಡಿದೀವಿ. ನಾವು ಹಾಸ್ಪಿಟ್ಲಿಗೆ ಹೋಗ್ಬಾರ್ದು ಅಂತ ಹೇಳದಿದ್ರೆ, ನಾನು ಯಾವ ರೀತಿ ಆಹಾರ ತಿನ್ಬೇಕು, ನನ್ನ ಶರೀರ ಹೇಗೆ ಇಟ್ಕೋಬೇಕು, ಅದ್ರ ಬಗ್ಗೆನೂ ಕೂಡ ನಿಮಗೆ ಸಂಪೂರ್ಣವಾದಂತ ಮಾಹಿತಿ ಅನ್ನುವಂಥದ್ದು ಈ ಒಂದು ಹೆಲ್ತ್ ವರ್ಕ್ಶಾಪ್ ಅಲ್ಲಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ನಾವು ನೋಡೋಣ, ನಮ್ಮ ದೇಹದ ಒಂದು ವಿನ್ಯಾಸ ಹೇಗಾಗಿದೆ, ಅದು ಯಾವ ರೀತಿ ಆಗಿದೆ, ಅದ್ರನ್ನ ಯಾವ ರೀತಿ ಕೇರ್ ಮಾಡಬೇಕು, ಹೇಗೆ ಅದನ್ನ ಸರಿಪಡಿಸ್ಕೋಬೇಕು, ಕಾಪಾಡ್ಕೋಬೇಕು, ಅದ್ರ ಬಗ್ಗೆನೂ ಕೂಡ ನಿಮಗೆ ಈ ಒಂದು ವರ್ಕ್ಶಾಪ್ ನಲ್ಲಿ ಸಂಪೂರ್ಣವಾದಂತ ಮಾಹಿತಿ ಸಿಗುತ್ತೆ. ಜೊತೆಗೆ ನಮ್ಮ ದೇಹದ ಅಂಗಾಂಗಗಳು ಏನೇನಿದೆ, ಅವುಗಳ ಪ್ರಾಮುಖ್ಯತೆ ಏನು, ಅದು ಏನ್ ಕೆಲಸ ಮಾಡತ್ತೆ, ಇದ್ರ ಬಗ್ಗೆನೂ ಕೂಡ ನಿಮಗೆ ಸಂಪೂರ್ಣವಾದಂತ ಮಾಹಿತಿ ಅನ್ನುವಂಥದ್ದು ಈ ಒಂದು ವರ್ಕ್ಶಾಪ್ ನಲ್ಲಿ ನಿಮ್ಗೆ ಹೋಗುತ್ತೆ. ಜೊತೆಗೆ ಬಹಳ ಅದ್ಭುತವಾಗಿರುವಂಥದ್ದು, ಯಾಕಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ ನಾವೆಲ್ಲರೂ ಕೂಡ ಕೇಳ್ತಾ ಇರ್ತೀವಿ, ಗ್ರಾಟಿಟ್ಯೂಡ್, ಮೆಡಿಟೇಷನ್ಸ್, ಕೃತಜ್ಞತೆ, ಇದರಿಂದ ನಮ್ಮ ಆರೋಗ್ಯದಲ್ಲಿ ಅತ್ಯುತ್ತಮವಾದಂತ ಫಲಿತಾಂಶ ಪಡೆಯೋದು ಹೇಗೆ, ಒಂದು ಸಣ್ಣ ಸಣ್ಣ ಕೆಲಸ ಮಾಡೋದು ಕೂಡ ನಮ್ಮ ಆರೋಗ್ಯವನ್ನ ಅದ್ಭುತವಾಗಿ ರೀತಿಯಲ್ಲಿ ಕಾಪಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ನಿಮಗೆ ಈ ಒಂದು ವರ್ಕ್ಶಾಪ್ ನಲ್ಲಿ ಸಂಪೂರ್ಣವಾದಂತ ಮಾಹಿತಿ ಸಿಗುತ್ತೆ. ಜೊತೆಗೆ ಇನ್ನ ಬಹಳ ಮುಖ್ಯ, ನಾವೆಲ್ಲರೂ ಕೂಡ ಊಟ ಮಾಡ್ತೀವಿ, ಮಾಡುವ ರೀತಿ, ಆ ವಿಧಾನ, ಅದನ್ನ ಹೇಗೆ ತಿನ್ನಬೇಕು, ಯಾವ ರೀತಿ ತಿನ್ನಬೇಕು, ಎಷ್ಟು ತಿನ್ಬೇಕು, ಇದ್ರ ಬಗ್ಗೆನೂ ಕೂಡ ನಿಮಗೆ ಹೇಳ್ಕೊಡ್ತಾರೆ. ಇದು ಒಂದು ಊಟದಲ್ಲಿ ಮಾಡಿಕೊಡುವಂತ ಒಂದು ಸಣ್ಣ ಬದಲಾವಣೆ ನಿಮ್ಮ ಆರೋಗ್ಯದ ಮೇಲ್ಗಡೆ ಒಂದು ದೊಡ್ಡ ಪರಿಣಾಮವನ್ನ ಬೀರುತ್ತೆ. ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳುವಂತ ರಹಸ್ಯ ಇಲ್ಲೂ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಅದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಗ್ತಾನೆ ಹೋಗುತ್ತೆ. ನೆಕ್ಸ್ಟ್, ಪ್ರತಿ ಬೆಳಿಗ್ಗೆ ಎದ್ದ ತಕ್ಷಣ ನಾವು ನೀರು ಕುಡಿತೀವಿ, ನೀರನ್ನು ಹಾಕಿ ಕುಡಿಬೇಕಂತೆ, ಹೀಗೆ ಕುಡಿಬೇಕಂತೆ, ಎಷ್ಟೋ ರೀತಿಯಲ್ಲಿ ನಾವು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಬಟ್ ಎಕ್ಸಾಕ್ಟ್ಲಿ ನಾವು ಹೇಗೆ ನೀರು ಕುಡಿಬೇಕು,
ಎಷ್ಟು ಪ್ರಮಾಣದಲ್ಲಿ ಕುಡಿಬೇಕು, ಊಟ ಆದ್ಮೇಲೆ ಕುಡಿಬೇಕಾ, ಇದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾದಂತ ಮಾಹಿತಿ ನಿಮಗೆ ಇಲ್ಲಿ ಸಿಗ್ತಾನೆ ಹೋಗುತ್ತೆ. ನೆಕ್ಸ್ಟ್, ನೀರ್ ಕುಡ್ದಾದ್ಮೇಲೆ ಬೆಳಗಿಂದ ನಾವು ತಿಂತಾ ಇರ್ತೀವಿ. ಅದು ಊಟ, ತಿಂಡಿ, ಬ್ರೇಕ್ಫಾಸ್ಟ್, ಸ್ನಾಕ್ಸ್, ಲಂಚ್, ಬ್ರಂಚ್, ಡಿನ್ನರ್, ಏನೇನಂತ ತಿಂತಾ ಇರ್ತೀವಿ. ಬಟ್ ನಾವು ತಿನ್ನುವಂತ ಆಹಾರದಲ್ಲಿ ಎಷ್ಟು ಪೌಷ್ಟಿಕಾಂಶ ಇದೆ, ಒಂದೊಂದು ಪೌಷ್ಟಿಕಾಂಶಗಳ ಎಷ್ಟು ಪರಿಣಾಮಕಾರಿಯಾಗಿದೆ ನನ್ನ ದೇಹಕ್ಕೆ, ಅದನ್ನ ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕು, ಇದ್ರ ಬಗ್ಗೆ ನನ್ಗೆ ಏನಾದ್ರೂ ಗೊತ್ತಿದೆಯಾ? ಅಂಡ್ ಆ ಒಂದು ಪರಿಣಾಮಗಳ ಬಗ್ಗೆ, ಫಲಿತಾಂಶದ ಬಗ್ಗೆ, ತಿನ್ನೋದ್ರ ಬಗ್ಗೆ, ಯಾವ್ಯಾವ ರೀತಿ ಕೆಲಸ ಮಾಡತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಸಂಪೂರ್ಣವಾದಂತ ಮಾಹಿತಿಯನ್ನ ಈ ಒಂದು ವರ್ಕ್ಶಾಪ್ ನಲ್ಲಿ ನಮಗೆ ಹೇಳ್ಕೊಡ್ತಾರೆ. ನೆಕ್ಸ್ಟ್, ಈ ಮೇಲಿನ ಎಲ್ಲ ಜ್ಞಾನವನ್ನ ಪಡ್ಕೊಂಡು ನನಗೆ ಮತ್ತೆ ನನ್ನ ಮನೆಯವರಿಗೆ ನಾನೇ ಹೆಲ್ತ್ ಕೋಚ್ ಆದ್ರೆ ಹೇಗಿರುತ್ತೆ ನೋಡಿ. ಇವತ್ತು ಎಷ್ಟೋ ಜನ ಸೆಲೆಬ್ರಿಟಿಗಳಿರ್ಬೋದು, ಸ್ಪೋರ್ಟ್ಸ್ ಪರ್ಸನ್ಸ್ ಇರ್ಬೋದು, ಅವ್ರಿಗೆಲ್ಲರಿಗೂ ಕೂಡ ಯಾವ ರೀತಿ ಊಟ ತಿನ್ಬೇಕು, ಯಾವ ರೀತಿ ಆಹಾರ ತಿನ್ಬೇಕು, ಅವ್ರ ಬಾಡಿ ನೇಚರ್ಗೆ ರೋಗಗಳನ್ನ ಬಾರದಿದ್ದ ರೀತಿಯಲ್ಲಿ ನಾವು ಹೆಂಗ್ ಕಾಪಾಡ್ಕೋಬೇಕು, ಆ ರೀತಿಯಾದಂತ ಒಂದು ಅದ್ಭುತವಾದಂತ ಮಾಹಿತಿ ಕೊಡುವಂತ ಕೋಚ್ಗಳಿರ್ತಾರೆ. ಈ ಎಲ್ಲ ಸಂಪೂರ್ಣ ಜ್ಞಾನವನ್ನ ನಾವು ತಿಳ್ಕೊಂಡ್ರೆ ನಮಗೆ ನಾವೇ ಕೋಚ್, ಹೆಲ್ತ್ ಕೋಚ್ ಆಗ್ಬಹುದು, ನನ್ನ ಮನೆಯವರಿಗೂ ಕೂಡ ನಾನು ಕೋಚ್ ಮಾಡಬಹುದು ಅಂತ ಒಂದು ಅದ್ಭುತವಾದಂತ ಜ್ಞಾನವನ್ನ ನಮಗಿಲ್ಲಿ ಹೇಳ್ಕೊಡ್ತಾರೆ. ಈ ಕಾರ್ಯಕ್ರಮವನ್ನ ಇವತ್ತು ಎಷ್ಟೋ ಜನ ಡಾಕ್ಟರ್ಗಳು ಕೂಡ ಶಿಫಾರಸ್ ಮಾಡಿ, ಅವರು ಅಟೆಂಡ್ ಆಗಿ ಇದನ್ನ ಬೇರೆಯವರಿಗೆ ಶಿಫಾರಸ್ ಮಾಡ್ತಿದ್ದಾರೆ. ನಿಜವಾದಂತ ಸೇವಾ ಮನೋಭಾವ ಇರುವಂತ ಡಾಕ್ಟರ್ಗಳು ಈ ರೀತಿ ಒಂದು ಅದ್ಭುತವಾದಂತ ಕಾರ್ಯಕ್ರಮ ಇದೆ, ಇದನ್ನ ಫಸ್ಟ್ ತಿಳ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಾಲೆಡ್ಜ್ ವೆರಿ ವೆರಿ ಇಂಪಾರ್ಟೆಂಟ್. ದಿನನಿತ್ಯ ಮಾಡುವಂತ ಚಿಕ್ಕ ಪುಟ್ಟ ನಮ್ಮ ತಿನ್ನುವಂತ ಆಹಾರ ತಿನ್ನೋದ್ರಲ್ಲಿ, ನೀರು ಕುಡಿಯೋದ್ರಲ್ಲಿ, ಒಂದ್ ನಡೆದಾಡೋದ್ರಲ್ಲಿ, ಒಂದ್ ಕೂತ್ಕೊಳ್ಳೋದ್ರಲ್ಲಿ, ಈ ರೀತಿ ಸಣ್ಣ ಸಣ್ಣ ವಿಚಾರದ ಬಗ್ಗೆ ನಮಗೆ ಸರಿಯಾದಂತ ಮಾಹಿತಿಗಳು ಸಿಕ್ತು ಅಂತ ಹೇಳಿದ್ರೆ ನಮ್ಮ ಆರೋಗ್ಯವನ್ನ ಅದ್ಭುತವಾಗಿ ಕಾಪಾಡ್ಕೊಳ್ಬಹುದು. ಆ ರೀತಿಯಾದಂತ ಡಾಕ್ಟರ್ಗಳು ಕೂಡ ರೆಕಮೆಂಡ್ ಮಾಡ್ತಿರುವಂತ ಒಂದು ವೆರಿ ಸ್ಪೆಷಲ್ ಪ್ರೋಗ್ರಾಮ್ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗತ್ತೆ. ಅದರ ಜೊತೆಗೆ ಸ್ನೇಹಿತರೆ, ಈ ಕೆಳಗಿನ ರೋಗಗಳನ್ನ ಬಾರಕೊಳ್ಳದ ಹಾಗೆ ಕಾಪಾಡ್ಕೊಳ್ಳೋದು, ಅಥವಾ ಬಂದಿದ್ರೆ ಯಾವುದೇ ರೀತಿಯಾದಂತ ಮಾಡರ್ನ್ ಮೆಡಿಸಿನ್ಸ್ ಗಳು ಇಲ್ದೇನೆ ನ್ಯಾಚುರಲ್ ಆಗಿ ನಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತೀವಿ. ಇವತ್ತು ನೀವು ಮುಂದೆ ನಾನು ತೋರ್ಸೋಣ ಹೋಗ್ತೀನಿ ಯಾವ್ಯಾವ ರೀತಿಯಾದಂತಹ ಕಾಯಿಲೆಗಳಿದಾವೆ, ಅದನ್ನ ಹೇಗೆ ಕಾಪಾಡ್ಕೋಬೇಕು ಅಂತ ಹೇಳೋದಿದ್ರೆ, ಇವತ್ತು ಪ್ರತಿ ಮನೆಯಲ್ಲೂ ಕೂಡ ನಾವು ಈ ರೀತಿಯಾದಂತ ಕಾಯಿಲೆ, ಸಕ್ಕರೆ ಕಾಯಿಲೆ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಅನ್ನುವಂಥದ್ದು, ಕ್ಯಾನ್ಸರ್ ಅಂತ ಮಾರಿ, ಹಸ್ತಮ ಇರಬಹುದು, ಕೊಲೆಸ್ಟ್ರಾಲ್ ಇರಬಹುದು, BP, ತಲೆನೋವು ಅಥವಾ ಮೈಗ್ರೇನ್, ಬಹಳಷ್ಟು ಜನಗಳಿಗೆ ಕಾಡ್ತಿರುವಂತ ಸಮಸ್ಯೆ, ಆಯಾಸ, ನಿರುತ್ಸಾಹ, ಕೂದಲು ಉದುರುವಂಥದ್ದು, ಮಾನಸಿಕ ಒತ್ತಡ, ಹಲ್ಲು ನೋವು ಅಥವಾ ಬಾಯಿಯ ವಾಸನೆ ಅಥವಾ ಹಲ್ಲಿನ ಹುಳುಕಿನಿಂದ ಇವತ್ತು ಎಷ್ಟೋ ಜನ ಸಫರ್ ಆಗ್ತಿರ್ತಾರೆ. ಬೇಗ ಮುಪ್ಪಾಗುವಂಥದ್ದು, ಮಂಡಿ ನೋವು, ಜ್ಞಾಪಕ ಶಕ್ತಿ ಕಡಿಮೆ ಆಗುವಂಥದ್ದು, ಚರ್ಮದ ಅಲರ್ಜಿ, ನಿದ್ರಾಹೀನತೆ, ದೇಹದ ಒಳಗಡೆನ ವಿಷ, ಟಾಕ್ಸಿನ್ ಅಂತ ಕರಿತೀವಿ, ನಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡಿ ಅಂತ ಕೇಳ್ತಾ ಇರ್ತೀವಿ. ಅದನ್ನ ಹೇಗ್ ಮಾಡ್ಕೊಳ್ಳೋದು, ಅದ್ರ ಬಗ್ಗೆ ಮಾಹಿತಿ ಇರ್ಬೋದು. ಬೆನ್ನು ನೋವು ಇರ್ಬೋದು. ಮಹಿಳೆಯರಿಗೆ ಇವತ್ತು ಮುಟ್ಟಿನ ಸಮಯದಲ್ಲಿ ಆಗ್ತಿರುವಂತ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಒಂದು ನೈಸರ್ಗಿಕ ಪರಿಹಾರ ಬಗ್ಗೆ ಮಾಹಿತಿ ಸಿಗುತ್ತೆ. ಮೊಬೈಲ್ ಇವತ್ತು ನಮ್ಮ ಜೀವನದ ಅತ್ಯಂತ ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ. ಅದರ ಜೊತೆಗೆ ಅದರ ಒಂದು ದುಷ್ಪರಿಣಾಮನೂ ಕೂಡ ಇದೆ. ಆ ಪರಿಣಾಮಗಳನ್ನ ಯಾವ ರೀತಿ ಎದುರಿಸುವಂತದ್ದು, ಕಣ್ಣಿನ ಸಮಸ್ಯೆ ಬಗ್ಗೆ ಇರ್ಬಹುದು, ಗ್ಯಾಸ್ಟ್ರಿಕ್ ಬಗ್ಗೆ ಇರಬಹುದು, ಬೊಜ್ಜಿನ ಬಗ್ಗೆ, ಕಡಿಮೆ ತೂಕ ಆಗಿರೋದ್ರ ಬಗ್ಗೆ, ಸರ್ವೇ ಸಾಮಾನ್ಯವಾಗಿ ಇವತ್ತು ಯಾವ್ಯಾವ ರೀತಿಯಾದಂತ ಕಾಯಿಲೆಗಳಿದೆಯೋ ಈ ಎಲ್ಲ ಕಾಯಿಲೆಗಳಿಗೆ ಒಂದು ನ್ಯಾಚುರಲ್ ಆಗಿ ನಾವು ಮಾಡರ್ನ್ ಮೆಡಿಸಿನ್ಸ್ ಬಳಸದೇನೆ ಆಹಾರ ಪದ್ಧತಿ ಮೂಲಕ ನಮ್ಮ ಕಾಯಿಲೆಯನ್ನ ಕಂಟ್ರೋಲ್ ಮಾಡೋದು ಹೇಗಂತ ಕೂಡ ಈ ಒಂದು ವರ್ಕ್ಶಾಪ್ ನಲ್ಲಿ ನಿಮಗೆ ಮಾಹಿತಿ ಸಿಗತ್ತೆ. ಅದ್ರ ಜೊತೆಗೆ ಸರ್ವೇ ಸಾಮಾನ್ಯವಾಗಿ ಇವತ್ತು ಬೊಜ್ಜಿನ ಸಮಸ್ಯೆ, ಇದಕ್ಕೆ ಏನ್ ಕಾರಣ, ಅಥವಾ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂತ ಹೇಳೋದಿದ್ರೆ ಅದನ್ನು ಕೂಡ ನಾವಿವತ್ತು ಇಲ್ಲಿ ನಿಮಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನಾವು ನಿಮಗೆ ಇಲ್ಲಿ ಈ ಒಂದು ವರ್ಕ್ಶಾಪ್ ನಲ್ಲಿ ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಬೊಜ್ಜಿನ ಸಮಸ್ಯೆಯಿಂದ ಬರುವಂತ ಇತರ ಅನೇಕ ಕಾಯಿಲೆಗಳೇನು, ಅದು ಯಾವ ರೀತಿ ಆಗತ್ತೆ, ಯಾಕಂತ ಹೇಳೋದಿದ್ರೆ ಹೆಚ್ಚಿಗೆ ತೂಕ ಇರುವಂತ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ಕನಿಷ್ಠ 2-3 ಕಾಯಿಲೆಗಳಿರ್ತವೆ. ಅದು ಯಾವುದು ಮತ್ತೆ ಅದರಿಂದ ಯಾವ ರೀತಿ ಮುಕ್ತಿ ಪಡೆಯಬಹುದು, ಅದ್ರ ಬಗ್ಗೆನೂ ಕೂಡ ನಿಮ್ಗೆ ಇಲ್ಲಿ ಮಾಹಿತಿ ಸಿಗ್ತಾ ಹೋಗುತ್ತೆ. ಇನ್ನು ಇತರೆ ಅನೇಕ ಕಾಯಿಲೆಗಳಿದಾವೆ, ನೈಸರ್ಗಿಕವಾದಂತ ಪರಿಹಾರವನ್ನ ಅದ್ರ ಬಗ್ಗೆನೂ ಕೂಡ ನೀವು ನೋಡ್ಕೊಂತ ಹೋಗ್ಬೋದು. ಅದ್ರ ಜೊತೆಗೆ ಅನೇಕ ಜನರಿಗೆ ಕಾಯಿಲೆಗಳಿಂದ ಬಳಲ್ತಿದ್ದವರು ಈಗ ಈ ನೈಸರ್ಗಿಕ ಆವಾಗಿ ಪರಿಹಾರ ಪಡ್ಕೊಂಡಿರುವವರು, ಅವರ ಅನುಭವವನ್ನ ಕೂಡ ನೀವು ಈ ಒಂದು ವರ್ಕ್ಶಾಪ್ ಅಲ್ಲಿ ಕೇಳಬಹುದು. ಇಲ್ಲಿ ತನಕ ಈ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಆಗಿ ಅವರು ತಮ್ಮ ಆಹಾರದಲ್ಲಿರ್ಬಹುದು, ದಿನಚರಿಗಳಲ್ಲಿ ಬದಲಾಯಿಸಿಕೊಂಡು ಅದ್ಭುತವಾದಂತ
ಅನುಭವಗಳನ್ನ ಕೂಡ ನೀವಿಲ್ಲಿ ಈ ಒಂದು ವರ್ಕ್ಶಾಪ್ ನಲ್ಲಿ ಲೈವ್ ಆಗಿನೂ ಕೂಡ ಕೇಳಬಹುದು, ನೋಡಬಹುದು. ಅದು ಕೂಡ ಈ ಒಂದು ವರ್ಕ್ಶಾಪ್ ನಲ್ಲಿ ಸಿಗುತ್ತೆ. ಜೊತೆಗೆ ಆಶ್ಚರ್ಯಕರವಾದಂತಹ ಫಲಿತಾಂಶಗಳನ್ನ ಕೊಡುತ್ತಿರುವ ಹೆಲ್ತ್ ಸಪ್ಲಿಮೆಂಟ್ ಗಳ ಬಗ್ಗೆ ಪರಿಚಯ ಮತ್ತೆ ತರಬೇತಿ ಕೂಡ ಇರುತ್ತೆ. ಇದು ಕೂಡ ಬಹಳ ಮುಖ್ಯ. ಇವತ್ತು ನಾವು ಸಪ್ಲಿಮೆಂಟ್ಸ್ ಫುಡ್ ಅಂತ ಕೇಳ್ತಾ ಇರ್ತೀವಿ. ಯಾರೋ ಸೆಲೆಬ್ರಿಟಿಗಳು ಅದ್ರ ಬದಲಾಗಿ ಇದೇನೋ ತಿಂತಾರಂತೆ, ಇದ್ರ ಬದಲಾಗಿ ಅದೇನೋ ತಿಂತಾರಂತೆ. ನಾವ್ ಹೇಳ್ತಾರೆ ಅನ್ನ ತಿನ್ಬಾರ್ದು ಅಂತಾರೆ, ಗೋಧಿ ತಿನ್ಬಾರ್ದು ಅಂತಾರೆ, ಹಂಗ್ ತಿನ್ಬಾರ್ದು. ಅದ್ ಏನೋ ತಿಂದೆ ಬದುಕೋದು ಹೇಗೆ? ಅದು ತಿನ್ಬಾರ್ದು ಅಂದ್ರೆ ಅದಕ್ಕೆ ಸಪ್ಲಿಮೆಂಟ್ಸ್ ಆಗಿ ಅಥವಾ ಅದಕ್ಕೆ ಒಂದು ಬದಲಿಗಾಗಿ ಬೇರೆ ಏನೋ ಒಂದು ಆಹಾರ ಇರುತ್ತಲ್ವಾ, ಆ ಅದ್ಭುತವಾದಂತ ಆಹಾರಗಳೇನು, ಅದರ ಪರಿಚಯ ಮತ್ತೆ ಅದರ ತರಬೇತಿನೂ ಕೂಡ ಈ ಒಂದು ಕಾರ್ಯಕ್ರಮಗಳಲ್ಲಿ ನಿಮಗೆ ಸಿಗ್ತಾನೆ ಹೋಗುತ್ತೆ. ಅದ್ರ ಜೊತೆಗೆ ಆರೋಗ್ಯದ ಬಗ್ಗೆ ಗೊತ್ತಿರುವಂತ ಅಂಶಗಳನ್ನು ಮಾಡದಿರುವಂತದ್ದೇ ಬಹುದೊಡ್ಡ ಸವಾಲು, ಹೌದಾ ಅಲ್ವಾ? ಈಗ ಬಹಳಷ್ಟು ಜನಗಳಿಗೆ ಆರೋಗ್ಯದ ಬಗ್ಗೆ ತುಂಬಾ ವಿಚಾರಗಳು ಗೊತ್ತಿದೆ, ಬಟ್ ಮಾಡಕ್ ಆಗ್ತಾ ಇಲ್ಲ. ನಿಜವಾಗ್ಲೂ ಈ ಒಂದು ವರ್ಕ್ಶಾಪ್ ನಲ್ಲಿ ನಿಮಗೆ ಅದಕ್ಕೂ ಕೂಡ ಒಂದು ಶಾಶ್ವತವಾದಂತ ಪರಿಹಾರ ಈ ಒಂದು ಹೆಲ್ತ್ ವರ್ಕ್ಶಾಪ್ ನಲ್ಲಿ ಸಿಗುತ್ತೆ. ಸೊ ಜೊತೆಗೆ ಪ್ರತಿಯೊಬ್ಬ ಪ್ರಸಿದ್ಧ ಆಟಗಾರರು ಮತ್ತೆ ಪ್ರಸಿದ್ಧ ವ್ಯಕ್ತಿಗಳು, ಸೆಲೆಬ್ರಿಟಿ ಅಂತ ನಾವು ಏನ್ ಕರಿತೀವಿ, ಅವರಿಗೆ ಒಬ್ಬೊಬ್ಬ ಹೆಲ್ತ್ ಕೋಚ್ ಅಂತ ಇಟ್ಕೊಂಡಿರ್ತಾರೆ. ನಿಮ್ಗೆ ಈಗ ಗೊತ್ತಿರುತ್ತೆ. ಅದೇ ರೀತಿ ನಾನು ನನ್ನ ಕುಟುಂಬದವರಿಗೆ ಒಂದು ಶಾಶ್ವತವಾದಂತ ಅತ್ಯುತ್ತಮ ಆರೋಗ್ಯಕ್ಕಾಗಿ ಒಬ್ಬ ಒಳ್ಳೆ ಹೆಲ್ತ್ ಕೋಚ್ನ ಅವಶ್ಯಕತೆ ಇದೆಯೇ ಇಲ್ಲ? ಹಾಗಾದ್ರೆ ನಮ್ಮ ಆರೋಗ್ಯನೂ ಬಹಳ ಮುಖ್ಯ. ಹೆಲ್ತ್ ಕೋಚ್ ಇಟ್ಕೋಬೇಕು ಅಂತ ಆಸೆ ಇದೆ, ಬಟ್ ಅವ್ರಗಳಿಗೆ ನಾವು ಸಾಮಾನ್ಯ ಮಧ್ಯಮ ವರ್ಗದವರು ಅವ್ರನ್ನ ಅಫೋರ್ಡ್ ಮಾಡಕ್ ಆಗೋದಿಲ್ಲ. ಯಾಕಂತಂದ್ರೆ ಅವ್ರಿಗೂ ಅಷ್ಟೇ ಫೀಸ್ ಇರುತ್ತೆ. ಹಾಗಾದ್ರೆ ಈ ವರ್ಕ್ಶಾಪ್ ನಿಂದ ನಿಮಗೆ ಒಬ್ಬ ಹೆಲ್ತ್ ಕೋಚ್ ಕೂಡ ಸಿಗ್ತಾರೆ. ಸೊ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬ್ಯೂಟಿಯೆಸ್ಟ್ ಪಾರ್ಟ್ ಆಫ್ ದಿಸ್ ಬಿಸ್ನೆಸ್ ಅಂತ, ಅಥವಾ ಈ ಒಂದು ವರ್ಕ್ಶಾಪ್ ಅಂತ ನಾನು ಕರಿತೀನಿ. ಯಾಕಂತ ಹೇಳಿದ್ರೆ ಆ ರೀತಿ ಒಂದು ಹೆಲ್ತ್ ಕೋಚ್ ಕೂಡ ನಿಮ್ಗೆ ಇಲ್ಲಿ ಸಿಗ್ತಾರೆ. ನೆಕ್ಸ್ಟ್, ಹೆಲ್ತ್ ವರ್ಕ್ಶಾಪ್ ನ ನಂತರ ಒಂದು ಕಾಳಜಿ ತೆಗೆದುಕೊಡ್ತಾರೆ. ನಾವ್ ಇವತ್ತು ನೋಡಿ ಹಾಸ್ಪಿಟಲ್ಗೆ ಹೋಗಿ ಬಂದ ನಂತರ ಮುಗೀತಾ ಅಷ್ಟೇ. ಯಾರಾದ್ರೂ ನಿಮ್ಗೆ ಹಾಸ್ಪಿಟಲ್ಗೆ ಹೋಗಿ ಬಂದ ಮೇಲ್ಗಡೆ ಹೇಗಿದ್ದೀರಾ, ಕಾಯಿಲೆ ಎಷ್ಟು ಪರಿಣಾಮ ಅಂತೇಳಿ ಗುಣ ಆಯ್ತು, ಯಾರಾದ್ರೂ ನಮ್ಗೆ ವಿಚಾರಿಸ್ಕೊಂತಾರ? ಸಾಧ್ಯತೆಗಳು ಬಹಳ ಕಮ್ಮಿ, ಕರೆಕ್ಟ್ ಅಲ್ವಾ? ಬಟ್ ಈ ಒಂದು ಹೆಲ್ತ್ ವರ್ಕ್ಶಾಪ್ ನಲ್ಲಿ ನಮ್ಗೆ ನಿಜವಾದಂತ ಕಾಳಜಿ ತಗೊಳ್ತಾರೆ. ಬರೀ ಒಂದು ದಿನದ ವರ್ಕ್ಶಾಪ್ ಮಾತ್ರ ಆಗಿರೋದಿಲ್ಲ, ಇಲ್ಲಿ ಪ್ರತಿಯೊಬ್ಬರ ಸಂಪೂರ್ಣ ಆರೋಗ್ಯದ ಬಗ್ಗೆ ಕಾಳಜಿ ತೆಗೆದುಕೊಳ್ಳುವುದೇ ಈ ಒಂದು ಹೆಲ್ತ್ ವರ್ಕ್ಶಾಪ್ ನ ಬಹುಮುಖ್ಯ ಉದ್ದೇಶ. ನಾವಿಲ್ಲಿ ಏನ್ ಮಾಡ್ತೀವಿ, ಬಂದಂತ ವ್ಯಕ್ತಿಗಳನ್ನ ಬರೀ ಒಂದು ದಿನದ ಟ್ರೈನಿಂಗ್ ಅಲ್ಲದೇನೆ ನಂತರನೂ ಕೂಡ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಅವ್ರ ಬಗ್ಗೆ ಸಂಪೂರ್ಣವಾದಂತ ಕಾಳಜಿ ತೆಗೆದುಕೊಳ್ಳುವಂಥದ್ದು ಕೂಡ ಈ ಒಂದು ವರ್ಕ್ಶಾಪ್ ನ ಬಹಳ ಒಂದು ದೊಡ್ಡ ವೈಶಿಷ್ಟ್ಯತೆ ಮತ್ತೆ ಉದ್ದೇಶನೂ ಕೂಡ ಆಗಿದೆ. ಜೊತೆಗೆ ಬಹುಮುಖ್ಯವಾಗಿ ನಮ್ಮ ದೈಹಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಬಾಡಿ ಕಾಂಪೋಸಿಷನ್ ಅನಾಲಿಸಿಸ್ ರಿಪೋರ್ಟ್ ಅಂತ ನಾವು ಕರಿತೀವಿ. ಆ ರಿಪೋರ್ಟ್ ಅನ್ನು ಕೂಡ ನಿಮಗೆ ನಾವು ಇಲ್ಲಿ ಸಿಗತ್ತೆ ಈ ಒಂದು ವರ್ಕ್ಶಾಪ್ ನಲ್ಲಿ. ಈ ರೀತಿಯಾದಂತ ಒಂದು ಕರಡ ಸ್ಕ್ಯಾನ್ ಅಂತ ಇದೆ. ಈ ಸ್ಕ್ಯಾನ್ ಅಲ್ಲಿ ನಮ್ಮ ಹೈಟ್ಗೆ ವೆಯ್ಟ್ಗೆ ತಕ್ಕಾಗೇನೆ ನಮ್ಮ ಬಾಡಿ ಫ್ಯಾಟ್ ಇರಬಹುದು, ವಿಸರಲ್ ಫ್ಯಾಟ್ ಇರಬಹುದು, ಇದೆಲ್ಲದ್ರ ಬಗ್ಗೆನೂ ಕೂಡ ನಿಮಗೆ ಸರಿಯಾದಂತ ಮಾಹಿತಿ ರಿಪೋರ್ಟು ಕೂಡ ಸಿಗತ್ತೆ. ಜೊತೆಗೆ ಹೆಲ್ತ್ ವರ್ಕ್ಶಾಪ್ ಎಲ್ಲಿದೆ, ಯಾವ ರೀತಿ ಇದೆ, ಈ ಒಂದು ಹೆಲ್ತ್ ವರ್ಕ್ಶಾಪ್ ನ ಬಹಳ ವಿಶೇಷವಾದಂತ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ರೀಕ್ರಿಯೇಷನ್ ಸ್ಪಾಟ್ ಅಂತ ಕರಿತೀವಿ. ಇದು ಬೆಂಗಳೂರಿನಲ್ಲಿ ನಡೆಯುತ್ತೆ. ಆನ್ಲೈನ್ ಮತ್ತೆ ರೆಕಾರ್ಡಿಂಗ್ ಕೂಡ ಇರುತ್ತೆ. ಬೆಂಗಳೂರಿನಲ್ಲಿ 15ನೇ ತಾರೀಕು ಮಾರ್ಚ್ ಇರುತ್ತೆ. ಸೊ ಕೇವಲ ಕೆಲವು ಜನಗಳಿಗೆ ಭಾನುವಾರ ಗೋಲ್ಡನ್ ಮೆಟ್ರೋ ಹೋಟೆಲ್, ಶೇಷಾದ್ರಿಪುರಂ, ಮೆಜೆಸ್ಟಿಕ್ ಹತ್ರ, ಬೆಂಗಳೂರು. ಸೊ ಇದು ಇರುತ್ತೆ. ಸಮಯ ಬೆಳಿಗ್ಗೆ 10 ರಿಂದ 5 ಗಂಟೆ ತನಕ ಇರುತ್ತೆ. ರಿಜಿಸ್ಟ್ರೇಷನ್ ಮತ್ತೆ BCA ರಿಪೋರ್ಟ್ ಅನ್ನ ನೀವು ಮಾಡಿಸ್ಕೊಳ್ಳೋದಕ್ಕೆ 9 ಗಂಟೆಗೆ 10 ರಿಂದ 5 ಗಂಟೆ ತನಕ ಇರುತ್ತೆ. 9 ಗಂಟೆಗೆ ನೀವು ಸ್ಥಳದಲ್ಲಿ ಇರಬೇಕು ನಿಮ್ಮ ಬಾಡಿ ರಿಪೋರ್ಟ್ ತಗೊಳ್ಳೋದಕ್ಕೆ. ಸೊ ಅದಾದ್ಮೇಲೆ ಗ್ರೂಪ್ ಮೆಡಿಟೇಷನ್ ಸ್ಟಾರ್ಟ್ ಆಗುತ್ತೆ. 10 ಗಂಟೆಗೆ ಸರಿ ಆಗ್ಬಿಟ್ಟು ಡೋರ್ ಕ್ಲೋಸ್ ಆಗುತ್ತೆ. ಅದಾದ್ಮೇಲೆ ಯಾರಿಗೂ ಕೂಡ ಒಳಗಡೆ ಬರೋದಕ್ಕೆ ಅವಕಾಶ ಇರೋದಿಲ್ಲ. ಬಹಳ ಮುಖ್ಯವಾದಂತ ಈ ಒಂದು ಕಾರ್ಯಕ್ರಮದ ಪ್ರಾಮುಖ್ಯತೆ ಏನಂತ ಹೇಳಿದ್ರೆ ದಂಪತಿ ಸಮೇತ ಬರಬೇಕು. ನೆಕ್ಸ್ಟ್, ಸರಿಯಾಗಿ 10 ಗಂಟೆಗೆ ಡೋರ್ ಕ್ಲೋಸ್ ಆಗುತ್ತೆ. ಖಂಡಿತ ಪ್ರವೇಶ ಇರೋದಿಲ್ಲ. ಮೊಬೈಲ್ ಸೈಲೆಂಟ್ ಮಾಡ್ಕೋಬೇಕು. 8 ವರ್ಷದ ಕೆಳಗಿನ ಮಕ್ಕಳಿಗೆ ಪ್ರವೇಶ ಇರೋದಿಲ್ಲ. ಈ ವರ್ಕ್ಶಾಪ್ ನ ಬಹಳ ವಿಶಿಷ್ಟತೆ ಏನಂತ ಹೇಳಿದ್ರೆ ರೀಕ್ರಿಯೇಷನ್ಸ್ ಅಂದ್ರೆ ಏನು? ಬಂದು ಹೋದ್ ಮೇಲ್ಗಡೆ ನಾವು ಎಲ್ಲಾ ಕಡೆನೂ ಒಂದ್ ಸೈಡ್ ಕ್ಲಾಸ್ ಕೇಳಿಸ್ಕೊಂತ ಇರ್ತೀವಿ. ಬರೀ ಕೇಳಿಸ್ಕೊಳ್ಳೋದು ಮಾತ್ರ ಆಗಿರುತ್ತೆ. ನಮ್ಗೇನಾದ್ರು ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಅದನ್ನ ವಾಪಸ್ ಕೇಳೋದಕ್ಕೆ ನಮ್ಗಲ್ಲಿ ಯಾರು ಇರೋದಿಲ್ಲ. ಸ್ನೇಹಿತರೆ, ಈ ಒಂದು ವರ್ಕ್ಶಾಪ್ ನಲ್ಲಿ ಕಲ್ತಿರೋದು ಒಂದು ದಿನ ತಿಳ್ಕೊಂಡಿರೋದನ್ನ ಬಗ್ಗೆ ಪರಿಣಾಮಕಾರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅಳವಡಿಸ್ಕೊಳ್ಳೋದಕ್ಕೆ ಮತ್ತೆ ಕಾರ್ಯರೂಪಕ್ಕೆ ತರೋದಕ್ಕೋಸ್ಕರನೇ ನಿಮಗೆ ಗ್ರೂಪ್ ಅಲ್ಲಿ ಒಂದು 1-to-1 ಇರುತ್ತೆ, ಸೆಷನ್ಸ್ ಗಳಿರ್ತವೆ. ಅಂಡ್ ನಿಮಗೆ ಇದ್ರ ಬಗ್ಗೆ ಕೇರ್ ತಗೊಳ್ಳೋದಕ್ಕೆ ಸ್ಪೆಷಲ್ ವ್ಯಕ್ತಿಗಳಿರ್ತಾರೆ. ಈ ರೀತಿ ನಿಮಗೆ ಒಂದು ದಿನ ವರ್ಕ್ಶಾಪ್ ಪ್ಲಸ್ 1 ತಿಂಗಳು ಪ್ರತಿದಿನ ಝೂಮ್ ನಲ್ಲಿ
ರೀಕ್ರಿಯೇಷನ್, ಪ್ರಾಕ್ಟೀಸ್ ಮತ್ತೆ ಫಾಲೋ ಅಪ್ ಸೆಷನ್ಸ್ ಕೂಡ ಇದೆ. ಬಹಳಷ್ಟು ಜನಗಳಿಗೆ ಇದಂತೂ ಬಹಳ ಖುಷಿಯ ವಿಚಾರ. ಬರೀ ಒಂದು ದಿನ ಕೇಳ್ಕೊಂಡು ಬರುವಂತ ಕಾರ್ಯಕ್ರಮ ಅಲ್ಲ, ಕೇಳಿರುವಂತ ಒಳ್ಳೆ ವಿಚಾರಗಳನ್ನ ನಮ್ಮ ದೇಹದಲ್ಲಿ, ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ, ಅದು ಹೇಳ್ತಾರಲ್ವಾ, ಯಾವ್ದಾದ್ರು ಒಂದು ಒಳ್ಳೆ ವಿಚಾರ, ಯಾವುದೇ ಒಂದು ವಿಚಾರ ಆಗ್ಲಿ, 21 ದಿನ ನಾವು ಅದನ್ನ ಸರಿಯಾದಂತ ಪ್ರಮಾಣದಲ್ಲಿ ಫಾಲೋ ಮಾಡಿದ್ರೆ ಅದು ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ಅಂತ ಹೇಳಿ, ಆ ರೀತಿ ಒಂದು ರೀಕ್ರಿಯೇಷನ್ಸ್ ಮತ್ತೆ ಪ್ರಾಕ್ಟೀಸ್ ಮತ್ತೆ ಫಾಲೋ ಅಪ್ ಸೆಷನ್ಸ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿನೇ ನಿಮಗೆ ಪ್ಯಾಕೇಜ್ ಅಲ್ಲಿ ಸಿಗುತ್ತೆ. ಇಷ್ಟೊಂದು ಜ್ಞಾನ ಇರ್ಬಹುದು, ರೀಕ್ರಿಯೇಷನ್ಸ್ ಇರಬಹುದು, ಪ್ರಾಕ್ಟೀಸ್ ಇರಬಹುದು, ಎಫೆಕ್ಟಿವ್ ಫಾಲೋ ಅಪ್ ಸೆಷನ್ಸ್ ಇರಬಹುದು. ಇರುವಂತ ಕಾರ್ಯಕ್ರಮಕ್ಕೆ ಅಂದಾಜು ಫೀಸ್ ಎಷ್ಟಿರ್ಬೋದು? ಫೀಸ್ ನಿಮ್ಗೆ ಕೇಳಿದಾಗ್ಲೇನೆ ಅಪ್ಪ ಇಷ್ಟೆಲ್ಲ ಒಂದು ಕಾರ್ಯಕ್ರಮದ ಇಂಟ್ರಡಕ್ಷನ್ ಹೀಗಿದೆ ಅಂದ್ರೆ, ಕಾರ್ಯಕ್ರಮ ಒಂದು ದಿನ ಫುಲ್ ಡೇ ಇರುತ್ತೆ. ಅದು ಒಂದು 3 ಸ್ಟಾರ್ ಕ್ಯಾಟಗರಿ ಹೋಟೆಲ್ ಅಲ್ಲಿ ಇರುತ್ತೆ. ವಿತ್ ಫುಡ್ ಇರಬಹುದು, ಬಾಡಿ ಚೆಕ್ಅಪ್ ಇರಬಹುದು, ಅಂಡ್ ಎಕ್ಸ್ಪರ್ಟ್ ಗಳಿಂದ ಟ್ರೈನಿಂಗ್ ಇರುತ್ತೆ. ಎಷ್ಟು ನಾಲೆಡ್ಜ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ 1 ಮಂತ್ ರೀಕ್ರಿಯೇಷನ್ಸ್ ಇರುತ್ತೆ, ಫಾಲೋ ಅಪ್ ಇರುತ್ತೆ, ಅಂಡ್ ಅಪ್ಲಿಕೇಶನ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಕೋಚ್ಗಳು ಹೆಲ್ಪ್ ಮಾಡ್ತಾರೆ. ಇಷ್ಟೆಲ್ಲ ಇರುವಂತ ಕಾರ್ಯಕ್ರಮಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಲ್ಲದಿದ್ರೆ ನಮ್ಮ ಆರೋಗ್ಯ ಅಷ್ಟು ಮುಖ್ಯ. ನಾವು ಎಷ್ಟು ಹೇಳಿದ್ರು ಕೂಡ ಕಮ್ಮಿನೇ. ಆದ್ರೆ ಒಂದು ಸೇವಾ ಮನೋಭಾವದಿಂದ ಈ ಒಂದು ಕಾರ್ಯಕ್ರಮವನ್ನ ನಮಗೆ ಈ ಒಂದು ಸಂಸ್ಥೆ ಕೇವಲ ದಂಪತಿಗಳಿಗೆ ಜಸ್ಟ್ 3,555 ಕೊಡ್ತಿದ್ದಾರೆ. ಅಂಡ್ ಒಬ್ಬ ವ್ಯಕ್ತಿಗೆ ಕೇವಲ 2,222 ರೂಪಾಯಿಗಳು. ನಿಮ್ಗೆ ಆಲ್ರೆಡಿ ಹೇಳಿದೀನಿ, ಒಂದು ದಿನದ ವರ್ಕ್ಶಾಪ್ ಪ್ಲಸ್ 1 ತಿಂಗಳು ಪ್ರತಿದಿನ ಝೂಮ್ ನಲ್ಲಿ ರೀಕ್ರಿಯೇಷನ್ ಮತ್ತೆ ಪ್ರಾಕ್ಟೀಸ್ ಅಂಡ್ ಫಾಲೋ ಅಪ್ ಇರುತ್ತೆ. ಸೊ ಖುಷಿ ಆಯ್ತಾ? ಎಸ್, ಇನ್ನೊಂದು ಸರ್ಪ್ರೈಸ್ ನಿಮ್ಮೆಲ್ಲರಿಗೂ ಕೂಡ. ಅರ್ಲಿ ಬರ್ಡ್ ಆಫರ್ ಅಂತ ಇದೆ. ಹಾಗಂದ್ರೆ ಮೊದಲ 150 ಜನ ಅಥವಾ 10th ಮಾರ್ಚ್ ಒಳಗಡೆ, 10th ಮಾರ್ಚ್ ಅಂತ ಕಾಯಕ್ ಹೋಗ್ಬೇಡಿ, ದಿಸ್ ಇಸ್ ಲಾಸ್ಟ್ ಫೈನಲ್ ಡೆಡ್ ಲೈನ್. ಇಷ್ಟು ಒಳಗಡೆ ಯಾರೆಲ್ಲ ಮೊದಲ 150 ಜನ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಾರೋ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಅನ್ನುವಂತ ಒಂದು ನಮ್ಮ ಒಂದು ಸಿಸ್ಟಮ್ ಅಲ್ಲಿ ಇರುವಂತದ್ದು. ಆ ಒಂದು ಬೇಸಿಸ್ ಮೇಲ್ಗಡೆ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಕೊಡ್ತೀವಿ. ಅರ್ಲಿ ಬರ್ಡ್ ಅಲ್ಲಿ ಎನರ್ಜಿ ಎಕ್ಸ್ಚೇಂಜ್ ಅಂತ ಕರಿತೀವಿ. ಒಂದು ವೆರಿ ಸ್ಪೆಷಲ್ ಆಪರ್ಚುನಿಟಿ. ದಂಪತಿಗಳಿಗೆ 3,555 ಬದಲಾಗಿ ಕೇವಲ 2,555. ಇದು ದಂಪತಿಗಳಿಗೆ. ಒಬ್ಬ ವ್ಯಕ್ತಿ ನೀವು ಸಿಂಗಲ್ ಬರೋದಂತ ಹೇಳದಿದ್ರೆ 1,355 ಇದೆ. ಇದು ಒಂದು ಸ್ಪೆಷಲ್ ಆಫರ್ ಓನ್ಲಿ ಫಾರ್ ಬಿಫೋರ್ 10th ಅಥವಾ ಫಸ್ಟ್ 150 ಮೆಂಬರ್ಸ್ಗೆ ಮಾತ್ರ. ಸೊ ಹೇಗೆ ಇದನ್ನ ಬಳಸ್ಕೋಬೇಕು? ಇಲ್ಲಿ ನಿಮ್ಗೆ 100% ಮನಿ ಬ್ಯಾಕ್ ಗ್ಯಾರಂಟಿ ಇದೆ. ಹಾಗಾದ್ರೆ ಏನು? ಈ ಕಾರ್ಯಕ್ರಮ ಒನ್ ಡೇ ನೀವು ಅಟೆಂಡ್ ಆಗ್ತೀರಾ, ನಿಮಗಲ್ಲಿ ಕೊಟ್ಟಿರುವಂತ ವಿಚಾರಗಳ ಬಗ್ಗೆ ಸಂತೃಪ್ತಿ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹಣವನ್ನ ನೀವು ವಾಪಸ್ ತಗೊಂಡು ಹೋಗ್ಬೋದು. ಅಷ್ಟು ಗ್ಯಾರಂಟಿ ಕೊಡುವಂತ ಒಂದು ಮೊಟ್ಟ ಮೊದಲ ಕಾರ್ಯಕ್ರಮ. ಅಟೆಂಡ್ ಆಗ್ಲಿಕ್ಕೆ ಬಹಳಷ್ಟು ಜನಗಳಿಗೆ ಸಾಮಾನ್ಯವಾಗಿ ಬರುವಂತ ಸಣ್ಣ ಪುಟ್ಟ ಇಷ್ಟೆಲ್ಲ ಇದ್ರೂ ಕೂಡ ಕೆಲವೊಂದ್ಸಲ ಒಂದ್ ಸಣ್ಣ ಪುಟ್ಟ ಚಾಲೆಂಜಸ್ ನಾವು ಬರುತ್ತೆ. ಅದೇನಪ್ಪ ಅಂದ್ರೆ ಟೈಮ್ ಇಲ್ಲ ಅಂತ. ನಾವಿದ್ರೆ ಟೈಮು, ಹಣ, ಸಂಪತ್ತು ಎಲ್ಲವೂ ಕೂಡ ನಾವಿರ್ಬೇಕು ಅಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ನಮ್ಮ ಆರೋಗ್ಯಕ್ಕೋಸ್ಕರ ನಾವ್ ಎಷ್ಟಾದ್ರೂ ಟೈಮ್ ಮಾಡ್ಕೊಳ್ಳೇಬೇಕಾಗತ್ತೆ. ಎಷ್ಟೋ ಜನಕ್ಕೆ ಹಣ ಇಲ್ಲ ಅಂತ ಹೇಳ್ತೀವಿ. ಒಂದ್ಸಲ ಆರೋಗ್ಯ ಕೆಟ್ರೆ ಎಷ್ಟೆಲ್ಲ ಸಮಸ್ಯೆಗಳು ಎದುರಾಗತ್ತೆ, ಯಾವ ರೀತಿಯಾಗಿ ನಾವು ಅವನ್ನೆಲ್ಲ ಇದ್ ಮಾಡ್ತೀವಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿರುತ್ತೆ. ಅದಕ್ಕೆ ಹಣನ ನಾವು ಹೊಂದಿಸ್ಕೊಳ್ಳೇಬೇಕಾಗತ್ತೆ. ಅದು ಬಹಳ ಮುಖ್ಯ. ನಮ್ಮ ಪ್ರೀತಿ ಪಾತ್ರರಿಗೋಸ್ಕರ ಇದನ್ನೆಲ್ಲ ನಾವು ಮಾಡ್ಲೇಬೇಕಾಗತ್ತೆ. ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕಾಗತ್ತೆ. ದೂರ ಆಗತ್ತೆ ಅಂತ ಒಂದ್ಸಲ ನಮ್ಮ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಯ್ತು ಅಂತ ಅದಿದ್ರೆ ಹಾಸ್ಪಿಟಲ್ಗಳನ್ನ ಹುಡ್ಕೊಂಡು ಮನೆ ಹತ್ರ ಡಾಕ್ಟರ್ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಎಲ್ಲಿಂದ ಬೇಕಾದ್ರೂ ಹೋಗ್ತೀವಿ. ಚೆನ್ನಾಗಿರ್ಬೇಕಾದಾಗ ನಮ್ಮ ಅಕ್ಕಪಕ್ಕ ಇರುವಂತ ಜಾಗದ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕಂತೆ? ಎಲ್ಲೋ ಒಂದು ಟ್ರಿಪ್ ಹೋಗ್ತೀವಿ, ಟೂರ್ ಹೋಗ್ತೀವಿ, ಎಂಜಾಯ್ ಮಾಡಕ್ ಹೋಗ್ತೀವಿ. ಈಗ ನಮ್ಮ ಜೀವನದ ಅತ್ಯಮೂಲ್ಯ ಆಸ್ತಿಯನ್ನ ಕಾಪಾಡ್ಕೊಳ್ಳೋದಕ್ಕೆ ಹಣ, ಸಮಯ, ದೂರ ಇವೆಲ್ಲ ಕಾರಣಗಳು ಕೊಡುವುದು ನನ್ನ ಪ್ರಕಾರ ನಿಜವಾದಂತ ಅಪರಾಧ ಅಂತ ಕರಿತೀನಿ. ಫ್ಯಾಮಿಲಿ ಬೇರೆ, ಕಾರ್ಯಕ್ರಮಗಳು ನಾವ್ ಎಷ್ಟೋ ಸಲ ಅನ್ಕೋಬೇಕು ನಮ್ಮ ಆರೋಗ್ಯವಾಗಿದ್ರೆ ಎಲ್ಲಾ ಕಾರ್ಯಕ್ರಮಗಳು, ಆರೋಗ್ಯ ಇಲ್ಲ ಅಂತ ಹೇಳೋದಿದ್ರೆ ಯಾವ ಕಾರ್ಯಕ್ರಮಕ್ಕೆ ಯಾರು ಹೋಗ್ತಾರೆ ಹೇಳಿ? ಸೊ ನಮ್ಮ ಆರೋಗ್ಯಕ್ಕೋಸ್ಕರ ಕೊಡ್ಲೇಬೇಕು. ಮಕ್ಕಳ ಪರೀಕ್ಷೆ ಸಮಯ ಅಂತ ಬರಬಹುದು, ಹಾಗೂ ಇತ್ಯಾದಿ ಇತ್ಯಾದಿ. ಹೇಳಕ್ ಹೋದ್ರೆ 1000 ಕಾರಣಗಳಿರ್ತವೆ. ಬಟ್ ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳೋದಿದ್ರೆ ನೀವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ತಪ್ಪದೆ ರಿಜಿಸ್ಟ್ರೇಷನ್ ಹಾಕೊಳ್ಳಿ. ನನ್ನ ಅತ್ಯಮೂಲ್ಯವಾದಂತ ಆರೋಗ್ಯವಂತ ಜೀವನ ನಡೆಸಲು ತಕ್ಷಣ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಎಷ್ಟು ಜನ ತಕ್ಷಣಕ್ಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂತಿದ್ರು? ಕಂಗ್ರ್ಯಾಚುಲೇಷನ್ಸ್. ಮಾಡ್ಕೊಳ್ಳುವಂತ ರೀತಿ ನಿಮ್ಗೊಂದು ಲಿಂಕ್ ಬರುತ್ತೆ ಇವಾಗ. ಆ ಲಿಂಕ್ ಅಲ್ಲಿ ಇಲ್ಲಿ ನೀವು ಹೋಗ್ಬಿಟ್ಟು ನಿಮ್ಮ UPI ಪೇಮೆಂಟ್ ಅಲ್ಲಿ ಇರಬಹುದು, ಯಾವ್ದ್ರಲ್ಲಿ ಬೇಕಾದ್ರೂ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಇದ್ರ ಮೂಲಕ ಹೋಗಿ ಡೈರೆಕ್ಟ್ ಆಗಿ ನಿಮ್ಗೆ ಅಲ್ಲಿ ಒಂದು ಶೀಟ್ ಬರುತ್ತೆ. ಅಲ್ಲಿ ನಿಮ್ಮ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ ಪೇಮೆಂಟ್ ಅನ್ನ ಮಾಡ್ತೀರಾ. ಸೊ ಯಾವ ರೀತಿ ಪೇಮೆಂಟ್ ಡೀಟೇಲ್ಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಸಂಪೂರ್ಣವಾದಂತ ಮಾಹಿತಿ ಇದೆ. ಅಂಡ್ ನಿಮ್ಗೆ ಏನಾದ್ರೂ ಇಲ್ಲಿ
ಅರ್ಥ ಆಗಿಲ್ಲ ಅಂತ ಹೇಳದಿದ್ರೆ ನಿಮ್ಮನ್ನ ಇನ್ವೈಟ್ ಮಾಡಿರೋರು ಅದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾದಂತ ಮಾಹಿತಿ ಕೊಡ್ತಾರೆ. ಇದಿಷ್ಟು ಹೇಳ್ತಾ ನಮ್ಮ ಈ ಒಂದು ಅದ್ಭುತವಾದಂತಹ ಹೆಲ್ತ್ ವರ್ಕ್ಶಾಪ್ಗೆ ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೆಲ್ಕಮ್ ಟು ಹೆಲ್ತ್ ವರ್ಕ್ಶಾಪ್, ನಿಮ್ಮ ಅತ್ಯಮೂಲ್ಯವಾದಂತ ಆರೋಗ್ಯಕ್ಕೋಸ್ಕರ. ಥ್ಯಾಂಕ್ ಯು. ಎಸ್ ಸರ್, ಸೂಪರ್. ಥ್ಯಾಂಕ್ ಯು ಸಂತೋಷ್ ಶೆಟ್ಟಿ ಸರ್. ಅದ್ಭುತವಾದಂತ ಹೆಲ್ತ್ ಬಗ್ಗೆ ನಮ್ಗೆ ಇನ್ನಷ್ಟು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿದಿರಿ. ನೀವ್ ಹೇಳ್ತಿರೋ ಎಲ್ಲಾ ಪ್ರತಿಯೊಂದು ಪಾಯಿಂಟ್ ಸಹಿತ ಎಸ್ ಬೇಕು, ಇದು ತಿಳ್ಕೊಬೇಕು, ಇದು ತಿಳ್ಕೊಬೇಕು ಅಂದ್ರೆ ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ ಅನ್ನೋ ತರ ಅಂದ್ರೆ ಅಷ್ಟು ಬೇಕು, ಕಂಪ್ಲೀಟ್ ಪ್ಯಾಕೇಜೇ ಕೊಡಿ ಅನ್ನೋ ತರ. ಯಾಕಂದ್ರೆ ಖಂಡಿತ ಪ್ಯಾಕೇಜ್ ಅದು. ಅಷ್ಟು ತುಂಬಾ ಚೆನ್ನಾಗಿ ಹೆಲ್ತ್ ವರ್ಕ್ಶಾಪ್ ಅಲ್ಲಿ ಎಕ್ಸಾಕ್ಟ್ಲಿ ನಾನು ಅಲ್ಲಿ ಹೋದ್ರೆ ಸರ್ಪ್ರೈಸ್ ಆಗುವಂತದ್ದೇನಿಲ್ಲ. ಯಾಕಂದ್ರೆ ಎಕ್ಸಾಕ್ಟ್ಲಿ ಏನ್ ಸಿಗ್ಲಿಕ್ಕೆ ಹೊರಟಿದೆ ಏನು ಎಲ್ಲದೂ ಅಲ್ಲೇ ಡೀಟೇಲ್ಸ್ ಇದೆ. ಯಾಕಂದ್ರೆ ಒಂದು ಬುಕ್ ನ ಬರಿಬಿಡಿ ಮುನ್ನೋಟ ಓದ್ದ ಕೂಡಲೇ ಆ ಬುಕ್ ಅಲ್ಲಿ ಏನಿದೆ ಅಂತ ಗೊತ್ತಾಗತ್ತೆ. ಸೊ ಹಾಗಾಗಿ ಈ ಒಂದು ಹೆಲ್ತ್ ವರ್ಕ್ಶಾಪ್ ನೆಕ್ಸ್ಟ್ 8ನೇ ತಾರೀಕು ಸಾರಿ 15ನೇ ತಾರೀಕಿಗೆ ನಡೀಲಿಕ್ಕೆ ಹೊರಟಿದೆ, ಸಂಡೇ. ಇದು ಖಂಡಿತವಾಗಿ ತುಂಬಾ ಜನರ ಜೀವನದಲ್ಲಿ ಸೂಪರ್ ಸಂಡೇ ಆಗುತ್ತೆ. ಸೊ ಇದು ಲೈಫಿಗೆ ಒಂದು ಗ್ರೇಟ್ ಗಿಫ್ಟ್ ಆಗುತ್ತೆ. ಯಾಕಂದ್ರೆ ಅಷ್ಟು ವಿಷಯ ತಿಳ್ಕೊಂಡು ನಾವು ಅದನ್ನ ಫಾಲೋ ಮಾಡಿದೀವಿ ಅಂಡ್ ನಮ್ಮನ್ಗೆ ಒಂದು ಫಾಲೋ ಅಪ್ ಮಾಡ್ತಾರೆ. ಆಮೇಲೆ ವಾವ್, ಅರ್ಲಿ ಬರ್ಡ್ ಪ್ರೈಸ್ ಕೇಳಿದ್ರೆ ಇವತ್ತು ಕಪಲ್ ಕುತ್ಕೊಂಡು ಒಂದು ಒಳ್ಳೆ ಹೋಟ್ಲಲ್ಲಿ ಊಟ ಮಾಡಿದ್ರೆ 2-2.5 ಸಾವಿರ ಬಿಲ್ ಆಗ್ಬಿಡುತ್ತೆ ಒಂದು ಒಳ್ಳೆ ಹೋಟ್ಲಲ್ಲಿ. ಓಕೆ, ನಿಜವಾಗ್ಲೂ ಇದೊಂಥರ ಫ್ರೀ ಸಿಗುತ್ತೆ ಅಂತ ಅನ್ಕೊಂಡೆ. ಯಾಕಂದ್ರೆ ನಾವು ಹೊರಗಡೆ ಯಾವುದೇ ಸಾಕಷ್ಟು ನಾನು ಎಜುಕೇಶನ್ ತಗೊಂಡಿದ್ದೆ, ಬೇರೆ 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 ಎಜುಕೇಶನ್ಗೆ ಕಡಿಮೆ 10,000, 12,000, 15,000, 20,000, 70,000 ತನಕ ನಾನು ಫೀಸ್ ಕಟ್ಟಿದ್ದೀನಿ ಔಟ್ಸೈಡ್ ಟ್ರೈನಿಂಗ್ ಗಳಿಗೆ. ಅದು ಹೆಲ್ತ್ ಇವತ್ತು ಪ್ರೈಸೇ ಆ ತರ ಇದೆ. ಬಟ್ ಇದು ಕೇವಲ ಇನ್ನ ಅರ್ಲಿ ಬರ್ಡ್ ಅಲ್ಲಿ ತಗೊಂಡ್ರೆ 1,555 ರೂಪಾಯಿಗೆ ಸಿಂಗಲ್ ಪರ್ಸನ್ಗೆ 2,555ರಲ್ಲಿ ಕಪಲ್ ನಾವು ಅಟೆಂಡ್ ಮಾಡ್ತೀವಿ ಅಂತ ಹೇಳಿದ್ರೆ ಇದೊಂಥರ ಫ್ರೀ ಕೊಟ್ಟಂಗೆ. ಯಾಕಂದ್ರೆ ನಾವು ಹೋಟೆಲ್ ಚಾರ್ಜ್ ಅಷ್ಟಿರುತ್ತೆ, ಆ ಲೆವೆಲ್ಗೆ ಇಷ್ಟೊಂದು ಇನ್ಫಾರ್ಮೇಶನ್ ಅಷ್ಟನ್ನು ಕಲೆಕ್ಟ್ ಮಾಡ್ಲಿಕ್ಕೆ ನಮ್ಗೆ ಸಾಕಷ್ಟು ಸಮಯ ಬೇಕಾಗುತ್ತೆ. ನಾವು ಅಷ್ಟನ್ನು ಹುಡುಕ್ಲಿಕ್ಕೆ ಆಗಲ್ಲ. ಅದಷ್ಟನ್ನು ಬೊಕ್ಕೆ ತರ ರೆಡಿ ಮಾಡಿ ನಮ್ಗೆ ಕೊಡ್ತಿರುವಂತ ಒಂದು ಸಂಸ್ಥೆಗೆ ನಾವು ಥ್ಯಾಂಕ್ಸ್ ಹೇಳೋಣ. ನಮ್ಮ ಆರೋಗ್ಯದ ಬಗ್ಗೆ, ನಮ್ಮ ದೇಶದ ಮನುಕುಲದ ಆರೋಗ್ಯದ ಬಗ್ಗೆ ಇಷ್ಟೊಂದು ಕಾಳಜಿ ಇರುವಂತ ಸಂಸ್ಥೆಯ ಸಂಪರ್ಕ ನಮ್ಗೆ ಸಿಗ್ತಿರುವುದು ಅಂದ್ರೆ ನಿಜವಾಗ್ಲೂ ನಮ್ ಭಾಗ್ಯ. ಈ ತರ ಭಾಗ್ಯವಂತರು ಇಲ್ಲಿ ಬಹಳ ಜನ ಇದ್ದಾರೆ. ಯಾಕಂದ್ರೆ ಬಹಳ ಜನ ಅಟೆಂಡ್ ಮಾಡಿದವರು ಇದ್ದೀರಿ. ಒಂದು ಹರ್ರಿ ಏನಂತ ಹೇಳಿದ್ರೆ ರೆಡಿ ಆಗ್ಬೇಕಾಗಿದೆ ಅಂತ ಹೇಳಿದ್ರೆ ಆಲ್ರೆಡಿ ಈಗ 350 ಜನ ನಾವು ಅಟೆಂಡ್ ಮಾಡ್ತಿದೀವಿ. ಇನ್ನು ಎಷ್ಟೋ ಜನಕ್ಕಿನ್ನ ಇದು ರೀಚ್ ಆಗ್ಲಿಕ್ಕಿದೆ. ಕೇವಲ 150 ಸೀಟ್ ಮಾತ್ರ ಹೇಳಿದ್ದಾರೆ. ನಾವು ಎಂಡ್ ಡೇಟ್ ನೋಡೋದು ಬೇಡ. ಯಾಕಂದ್ರೆ ಕರೆಂಟ್ ಬಿಲ್ ನೋಡಿದ್ರು, ಫೀಸ್ ಕಟ್ಬೇಕಂದ್ರು, ಏನೇ ಕಟ್ಬೇಕಂದ್ರು ನಾವು ಅಮೌಂಟ್ ನೋಡ್ತೀವಿ, ಲಾಸ್ಟ್ ಡೇಟ್ ನೋಡ್ತೀವಿ. ಇಲ್ಲಿ ಲಾಸ್ಟ್ ಡೇಟ್ ನೋಡ್ತಾ ಹೋದ್ರೆ ಸೀಟ್ ಫುಲ್ ಆಗತ್ತೆ. ಲಾಸ್ಟ್ ಡೇಟ್ ನಮ್ಗೆ ಯಾವಾಗ್ಲೂ ಲಾಸ್ಟ್ ಡೇಟ್ ಆಗಿ ಉಳಿತದೆ. ಯಾಕಂದ್ರೆ ಅದರ ನೆಕ್ಸ್ಟ್ ಮಂತ್ ಯಾವಾಗ ಸಿಗುತ್ತೆ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನೆಕ್ಸ್ಟ್ ಬೇರೆ 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 ಏರಿಯಾಗಳಲ್ಲಿ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನಮ್ಗೀಗ ಸದ್ಯ ಬೆಂಗಳೂರಲ್ಲಿ ಸಿಗ್ತಿರುವಂತಹ ಇವೆಂಟ್. ಸೊ ಬೆಂಗಳೂರು ಎಲ್ರಿಗೂ ಕನ್ವಿನಿಯಂಟ್. ಯಾಕಂದ್ರೆ ಎಲ್ಲಾ ಕಡೆಯಿಂದ ಬಸ್ಸು, ಟ್ರೈನ್ ಎಲ್ಲ ವ್ಯವಸ್ಥೆ, ಫ್ಲೈಟ್ ಎಲ್ಲ ವ್ಯವಸ್ಥೆ ಬೆಂಗಳೂರಿಗಿದೆ. ಸೊ ರಾಜಧಾನಿಯಲ್ಲಿ ಸಂಡೇ ದಿವಸ ಇನ್ನ ಬೆಂಗಳೂರಿನವರಂತೂ ಆರಾಮಾಗಿ ಅಟೆಂಡ್ ಮಾಡಕ್ ಈಸಿ ಇದೆ. ಅವರೇ ಫುಲ್ ಕವರ್ ಆಗ್ತಾರೆ ಫಸ್ಟ್ ಅಂತ ನಾನು ಅನ್ಕೊಂಡಿದೀನಿ. ಸೊ ಈ ತರ ಒಂದು ಚಾನ್ಸ್ ಇದೆ. ಈಗ ನಿಮ್ಗೆ ಚಾಟ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ಅನ್ನ ಕಳಿಸ್ತಾ ಇದ್ದೀನಿ. ಸೊ ಆ ಲಿಂಕ್ ಅಲ್ಲಿ ಇಮಿಡಿಯೇಟ್ ಚಾಟ್ ಬಾಕ್ಸ್ ಅಲ್ಲಿ ನನ್ಗೆ ಕಳಿಸ್ತಾ ಇದ್ದೀನಿ. ಈಗ ನಿಮ್ಗೆ ಕ್ವಶನ್ಸ್ ಗಳೇನಾದ್ರು ಇದ್ರೆ ನೀವು ಒಂದು ಫಸ್ಟ್ 5 ಜನಕ್ಕೆ ಮಾತ್ರ ಆಪ್ಷನ್ ಇದೆ. 5 ಜನಕ್ಕೆ ಕ್ವಶನ್ ಅಂಡ್ ಆನ್ಸರ್ ಗೆ ಆಪ್ಷನ್ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕ್ವಶನ್ ಇದ್ರೆ ಕೇಳ್ಬೋದು. ಸೊ ಈಗ ಹೆಲ್ತ್ ವರ್ಕ್ಶಾಪ್ ರಿಜಿಸ್ಟ್ರೇಷನ್ ಲಿಂಕ್ ಇಲ್ಲಿ ಕೊಟ್ಟಿದ್ದೀನಿ. ನೀವು ಕಪಲ್ ಬರ್ತಿದ್ದೀರಾ, ಸಿಂಗಲ್ ಬರ್ತಿದ್ದೀರಾ ಫಸ್ಟ್ ನೋಡ್ಕೊಳ್ಳಿ. ಆ ಲಿಂಕ್ ಮೇಲೆ ಮಾತ್ರ ನೀವು ಅಮೌಂಟ್ ಹಾಕ್ಲಿಕ್ಕೆ ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ಸಾಕು. ಅಮೌಂಟ್ ಆಟೋಮೆಟಿಕ್ ಆಗಿ ತಗೊಂಡು ಹೋಗುತ್ತೆ. ಅದ್ರ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ತೀರಾ. ಡೀಟೇಲ್ಸ್ ಫಿಲ್ ಮಾಡ್ಬಿಟ್ಟು ನೀವು ಇವಾಗ ಈ ಲಿಂಕ್ ಅನ್ನ ನೀವು ಕಾಪಿ ಮಾಡ್ಕೊಳ್ಳಿ. ಆಮೇಲೆ ಸಾಕಷ್ಟು ಗ್ರೂಪ್ ಗಳಲ್ಲಿ ಈ ಲಿಂಕ್ ಆಲ್ರೆಡಿ ಬಂದಿದೆ. ಆಮೇಲೆ ನಿಮ್ಗೆ ಈ ಲಿಂಕ್ ಯಾರು ಕಳಿಸ್ತಾರೆ ಅವ್ರ ಹತ್ರ ನೀವು ಲಿಂಕ್ ತರ್ಸ್ಕೊಳ್ಬಹುದು. ಅಥವಾ ಇಮಿಡಿಯೇಟ್ ನಾನು ಈಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ. ಯಾಕಂದ್ರೆ ಈವನ್ ಏನೊಂದು 10 ನಿಮಿಷದಲ್ಲೇ ಎಲ್ಲರೂ ಇಲ್ಲಿರೋ ರಿಜಿಸ್ಟ್ರೇಷನ್ ಮಾಡಿದ್ರು 150 ಮುಗ್ದೋಗ್ಬಿಟ್ರೆ ನಂಗೆ ಸೀಟ್ ಸಿಗಲ್ಲ ಅಂತ ಹೇಳಿದ್ರೆ ನೀವು ಇಮಿಡಿಯೇಟ್ ಕ್ಲಿಕ್ ಮಾಡಬಹುದು. ಈಗಲೇ ಕ್ಲಿಕ್ ಮಾಡಿ ಅಲ್ಲಿ ಫಿಲ್ ಮಾಡಿ. ಸೊ ಇದ್ರಲ್ಲಿ ಬರ್ತಾ ಹೋಗುತ್ತೆ. ಆಮೇಲೆ ಏನ್ ಡೀಟೇಲ್ಸ್ ಬರುತ್ತೆ ಅಂತ ನೋಡಿ ಕ್ಲಿಕ್ ಮಾಡಿ. ಸೊ 1 ಸೆಕೆಂಡ್ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಏನ್ ಬರುತ್ತೆ, ಏನೇನ್ ಫಿಲ್ ಮಾಡ್ಬೇಕಂತ ಹಂಗೆ ನೋಡಿ ಬಿಡಿ ಹಾಗೆ. ಸೊ ಈಸಿ ಇದೆ. ಏನೇನು ಕ್ವಶನ್ಸ್ ಇದ್ರೆ ನಿಮ್ಗೇನು ಗೊತ್ತಾಗ್ತಿಲ್ಲ ಅಂದ್ರೆ ನನ್ಗೆ ಇಲ್ಲಿ ಮೆಸೇಜ್ ಹಾಕಿ.
ಹ್ಯಾಂಡ್ ರೈಸ್ ಮಾಡಿ. ಹೆಲ್ತ್ ವರ್ಕ್ಶಾಪ್ ನೆಕ್ಸ್ಟ್ ಅಂತ ಹೊಡೀರಿ. ಗೆಸ್ಟ್ ನೇಮ್, ನಿಮ್ಮ ನೇಮ್ ಎಂಟ್ರಿ ಮಾಡಿ. ಆಮೇಲೆ ನಿಮ್ಮ ಮೇಲ್ ಐಡಿ, ಯಾಕಂದ್ರೆ ಮೇಲ್ ಐಡಿಗೆ ನೆಕ್ಸ್ಟ್ ನಿಮ್ಗೆ ಇದು ಬರುತ್ತೆ, ಲಿಂಕ್ ಬರುತ್ತೆ. ನೆಕ್ಸ್ಟ್ ಆನ್ಲೈನ್ ರೀಕ್ರಿಯೇಷನ್ ಮತ್ತೆ ಫಾಲೋ ಅಪ್ ಕ್ಲಾಸ್ ಅಟೆಂಡ್ ಮಾಡಕ್ಕೆ. ಗೆಸ್ಟ್ ಮೊಬೈಲ್ ನಂಬರ್ ಹಾಕಿ, ನಿಮ್ದು ನಿಮ್ಮ ಕ್ವಾಲಿಫಿಕೇಶನ್ ಹಾಕಿ, ಪ್ರೊಫೆಷನ್ ಹಾಕಿ, ಯಾರು ಇನ್ವೈಟ್ ಮಾಡಿದ್ದಾರೆ ಅವ್ರ ಹೆಸರು ಹಾಕಿ. ಸೊ ಇನ್ವೈಟ್ ಮಾಡಿದವ್ರ ಮೊಬೈಲ್ ನಂಬರ್ ಅಥವಾ ನೇಮ್ ಆಪ್ಷನಲ್ ಅದು ಇದ್ರೆ ಹಾಕಿ ಅಲ್ಲಿ. ಸೊ ನೆಕ್ಸ್ಟ್ ಹೆಲ್ತ್ ವರ್ಕ್ಶಾಪ್ ಸಿಟಿ, ಸದ್ಯಕ್ಕೆ ಈಗ ಬ್ಯಾಂಗ್ಳೂರ್ ಇದೆ ಅಥವಾ ಆನ್ಲೈನ್ ಬೇಕಾ? ನನ್ ಬೆಂಗಳೂರು ಟ್ರಾವೆಲ್ ಮಾಡಕ್ಕಾಗಲ್ಲ. ಟ್ರಾವೆಲ್ ಅಂದ್ರೆ ನನ್ಗೆ ಟ್ರಾವೆಲ್ ಮಾಡಕ್ ಆಗದಿರೋ, ಈಗ ಸಣ್ಣ ಮಗು ಇರುತ್ತೆ ಅಥವಾ ಫಿಸಿಕಲಿ ಏನೋ ನಮ್ಗೆ ಸಮಸ್ಯೆ ಇರುತ್ತೆ, ಆ ತರ ಇದ್ದಾಗ ಮಾತ್ರ ನೀವು ಆನ್ಲೈನ್ ತರ್ಸ್ಕೊಳ್ಳಿ. ಇಲ್ಲ ಆನ್ಲೈನ್ ಕೂತ್ಕೊಂಡು ನೋಡ್ಬೋದು, ಆದ್ರೆ ನಾನು ಅವತ್ತೇ ಅಟೆಂಡ್ ಮಾಡೋದು ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಮನೆಯಲ್ಲೇ ಫಂಕ್ಷನ್ ಇದೆ, ನಾನು ಅವತ್ತು ಮುಖ್ಯವಾದ ಬಿಡ್ಲಿಕ್ಕೆ ಆಗದೇ ಇರುವಂತ ಒಂದು ಇವೆಂಟ್ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ಆತರ ಏನ್ ಮಾಡೋದು ಕೇಳಿದ್ರೆ ರೆಕಾರ್ಡಿಂಗ್ ಕೇಳಿಸ್ಕೋಬಹುದು. ನೆಕ್ಸ್ಟ್ ಡೇಗೆ ಅದು ರೆಕಾರ್ಡಿಂಗ್ ಸಿಗುತ್ತೆ. ಅದು 1 day 2 days ಇರುತ್ತೆ ನಿಮ್ಗೆ. ಆ ರೆಕಾರ್ಡಿಂಗ್ ಕೇಳಿಸ್ಬಿಟ್ಟು ಅದು ಆಮೇಲೆ ಮತ್ತೆ ಓಪನ್ ಆಗಲ್ಲ. ಸೊ ರೆಕಾರ್ಡಿಂಗ್ ಕೇಳಿಸ್ಕೋಬೇಕು. ಇಲ್ಲ ಆನ್ಲೈನ್, ಇಲ್ಲ ಬ್ಯಾಂಗ್ಳೂರ್ ಫಿಸಿಕಲ್. ಫೀಸ್ ಎಲ್ಲದಕ್ಕೂ ಸೇಮ್ ಇರುತ್ತೆ. ಅಲ್ಲಿ ಬಂದ್ರೆ ನಮ್ ಜೊತೆ ಫಿಸಿಕಲ್ ಅಟೆಂಡ್ ಮಾಡೋದ್ರಲ್ಲಿ ಬೇರೆ ಲೆವೆಲ್ ಇದಿರುತ್ತೆ, ಅವರ ಇರುತ್ತೆ, ಅಲೆ ಇರುತ್ತೆ. ನಮ್ ಜೊತೆ ಎಂಜಾಯ್ ಮಾಡ್ಬೋದು ನೀವು. ಅಂಡ್ ಊಟ ಮಾಡ್ಬೋದು. ಸೊ ಇವನ್ನೆಲ್ಲ ಲೈವ್ ಆಗಿ ನೋಡೋದು ಅದು ಬೇರೆ ಲೆವೆಲ್ ಇರುತ್ತೆ. ಸೊ ಹಾಗಾಗಿ ಈ 3ರಲ್ಲಿ ನಿಮ್ಗೆ ಯಾವ್ದು ಕನ್ವಿನಿಯಂಟ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಡಿಸ್ಟ್ರಿಕ್ಟ್ ಅನ್ನ ಮೆನ್ಷನ್ ಮಾಡಿ ನೆಕ್ಸ್ಟ್ ಪೇಮೆಂಟ್ ಹೋಗಿ. ಅವಾಗ ಅಲ್ಲಿ ನಿಮ್ಗೆ ರೇಸರ್ ಪೇ ಪೇಮೆಂಟ್ ಆಪ್ಷನ್ ಹೋಗುತ್ತೆ. ಅದು ಫೋನ್ ಪೇ, ಗೂಗಲ್ ಪೇ ಇರ್ಬೋದು, UPI ಪೇಮೆಂಟ್ ಇರ್ಬೋದು, ಅಥವಾ ನಿಮ್ಮ ಕಾರ್ಡ್ ಪೇಮೆಂಟ್ ಇರ್ಬೋದು, ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಅಕ್ಸೆಪ್ಟ್ ಆಗುತ್ತೆ. ಸೊ ಅದು ಪೇಮೆಂಟ್ ಮಾಡಿ ನೀವು ಲಾಗಿನ್ ಇದು ಸಬ್ಮಿಟ್ ಮಾಡಿದ್ರೆ ಸಾಕು. ನಿಮ್ಮ ಡೀಟೇಲ್ಸ್ ನಮ್ಮ ಈ ಸಂಸ್ಥೆಗೆ ಸಿಗುತ್ತೆ. ಸೊ ನಿಮ್ಗೆ ನೆಕ್ಸ್ಟ್ ಮೆಸೇಜ್ ಬರುತ್ತೆ. ಓಕೆ. ಸೊ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ರಿ, ಏನಾದ್ರು ಕ್ವಶನ್ ಇದ್ರೆ ಕೇಳ್ಬೋದು. ಓಕೆ, ನನ್ನ ಹೋಸ್ಟ್ ಮಾಡಿ. ಯಾರು ಹೋಸ್ಟ್ ಇದ್ದೀರಾ? ಹೋಸ್ಟ್ ಯಾರಿದ್ದೀರಾ ನನ್ ಹೋಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಸೊ ಉಮಾ ಅವರು ಕೇಳಿ. ಸರ್ ಆಕ್ಚುಲಿ ನಾನು ರೇಖಿ ಕ್ಲಾಸ್ ಮಾಡ್ತಾ ಇದ್ದೀನಿ ಈಗ ಆನ್ಲೈನ್. ಸೊ ಅದು ಈ ತರನೇ ಅವರು ಹೆಲ್ತ್ ಎಲ್ಲ ಓವರ್ಕಮ್ ಕೊಡ್ತಾವ್ರೆ. ನಿಮ್ಮ ವಾಯ್ಸ್ ಕ್ಲಾರಿಟಿ ಆಗ್ತಿಲ್ಲ ನಂಗೆ. ನೀವು ಯಾವ್ದೋ ಟ್ರೈನಿಂಗ್ ಅಟೆಂಡ್ ಮಾಡ್ತೀರಿ ಅಂತ ಅನ್ಕೊಂತಿದ್ದೀನಿ. ಅದೇ ರೇಖಿ ಕ್ಲಾಸ್. ಅದ್ರ ಜೊತೆಗೆ ಇದನ್ನ ಅಟೆಂಡ್ ಮಾಡಬಹುದು. ನಿಮ್ಗೆ ಇನ್ನಷ್ಟು ಬಹಳ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಇದನ್ನ ಅಟೆಂಡ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಇರೋದು ಇಲ್ಲಿ ಇರೋದು ಬಹಳ ಈಸಿಯಾಗಿ ಸಿಂಕ್ ಆಗುತ್ತೆ. ಯಾಕಂದ್ರೆ ಈ ಫ್ಲೋ ಅಲ್ಲಿ ಹೆಲ್ತ್ ಬಗ್ಗೆ ನಿಮ್ಗೆ ಆಲ್ರೆಡಿ ಫ್ಲೋ ಅಲ್ಲಿ ಇದ್ದೀರಾ ಅಂತ ಹೇಳಿದಾಗ ಇದ್ರದ್ದು ಬೆನಿಫಿಟ್ ನಿಮ್ಗೆ ಎಕ್ಸ್ಟ್ರಾ ಸಿಗುತ್ತೆ. ಅಟೆಂಡ್ ಮಾಡ್ಬೋದು. ಅಂದ್ರೆ ಇದು ಆಕ್ಚುಲಿ ಇದು ರಿಲೇಟೆಡ್ ಟು ಮೋದಿ ಕೇರ್ ಪ್ರಾಡಕ್ಟ್ ಇದು ಬೇರೆ ಏನಾದ್ರು? ಇಲ್ಲಿ ಪ್ರಾಡಕ್ಟ್ ಒಂದೇ ಇರೋದಿಲ್ಲ ಮೇಡಮ್. ಅದ್ರಲ್ಲಿ ಜಾಸ್ತಿ ನಿಮ್ಗೆ ಇನ್ಫಾರ್ಮೇಶನ್, ಹೆಲ್ತ್ ಯಾವ ರೀತಿ ಕಾಪಾಡ್ಕೋಬೇಕು, ಇನ್ನು ಬೇರೆ ಬೇರೆ ವಾಟರ್ದು ಎಲ್ಲ ತುಂಬಾ ವಿಚಾರ ಇದೆ. ಫುಡ್ದು ಹೇಗೆ ಊಟ ಮಾಡೋದು, ಊಟ ಮಾಡೋ ಕಲೆ, ಇವೆಲ್ಲ ಸಾಕಷ್ಟು ಈಗ ಏನ್ ಕಾನ್ಸೆಪ್ಟ್ ಇತ್ತಲ್ಲ ಅದ್ರಲ್ಲಿ ಸಪ್ಲಿಮೆಂಟ್ ಒಂದು ಪಾರ್ಟ್ ಆದ್ರೆ ಇನ್ನು 90% ಬೇರೆ ಪಾರ್ಟ್ ಇದೆ. ಅದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. Okay, so this will be on 15th March. ಓಕೆ. ಕ್ರೆಡಿಟ್ ಕಾರ್ಡ್ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಓಕೆ, UPI ಪೇಮೆಂಟ್ ಇಸ್ ಬೆಟರ್ ಅಥವಾ ನೆಟ್ ಬ್ಯಾಂಕಿಂಗ್ ಆಪ್ಷನ್ ಇದೆ. ಫೋನ್ ಪೇ ಸಾಮಾನ್ಯವಾಗಿ ಎಲ್ಲರೂ ಯೂಸ್ ಮಾಡ್ತಾರೆ. ಆ ಪೇಮೆಂಟ್ ಅನ್ನ ನೀವು ಮಾಡ್ಕೋಬಹುದು. ನೆಕ್ಸ್ಟ್ ಮೋಹನ್ ಕುಮಾರ್ ಸರ್. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್ ಸರ್. ಹಿಂದೆ ಸರಿ ಜಾಯಿನ್ ಆಗಿದ್ದು ಮತ್ತೆ ಪೇ ಮಾಡಿದ್ದು ಅದೇನಾದ್ರು ಈಗ ಸುನೀತಾ ಮೇಡಮ್ ಅಂತೇಳಿ ನಮ್ಮ ವಿಜಯ್ ಸರ್ ಇದ್ ಮಾಡಿದ್ರಲ್ಲ ಹೆಲ್ತ್ ವರ್ಕ್ಶಾಪ್. ಓಕೆ, ನೆಕ್ಸ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸರ್. ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಸರಿ ಸರ್, ಥ್ಯಾಂಕ್ ಯು. ನಿಮ್ಗೆ ಯಾರು ಇನ್ವೈಟ್ ರಿಜಿಸ್ಟರ್ ಮಾಡಿದ್ರೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಸರಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಗಣೇಶ್ ಒಂದು ಅನೌನ್ಸ್ಮೆಂಟ್ ಇತ್ತು. ಎಸ್ ಒಂದು ಅನೌನ್ಸ್ಮೆಂಟ್ ಇತ್ತು. ನಮಸ್ತೆ ಎಲ್ರಿಗೂ ಕೂಡ. ಸೊ ಅದ್ಭುತವಾದಂತ ಒಂದು ಸೆಷನ್ ನಡೆಸ್ಕೊಟ್ಟಿದ್ದಾರೆ ಗಣೇಶ್ ಚೌಡಿಗೆ ಸರ್. ಇದು ಒಂದು ನಮ್ಮೆಲ್ರಿಗೂ ಒಂದು ವರದಾನ ಗಿಫ್ಟ್ ಅಂತ ಹೇಳ್ಬೋದು. ಅದನ್ನೇ ಎಲ್ರಿಗೂ ನಾವು ಬೇರೆಯವ್ರಿಗೂ ಕೂಡ ಒಂದು ವಿಶೇಷವಾದ ಗಿಫ್ಟ್ ರೂಪದಲ್ಲಿ ಕೊಡೋಣ, ಇನ್ವೈಟ್ ಮಾಡೋಣ. ಅಂಡ್ ಅವ್ರು ಯಾವತ್ತೂ ಗ್ರೇಟ್ಫುಲ್ ಆಗಿರ್ತಾರೆ ಅಂಡ್ ತುಂಬಾನೇ ಕಲಿತಾರೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಆರೋಗ್ಯ ಕಾಂಟ್ರಿಬ್ಯೂಷನ್ ಎಲ್ಲ ರೀತಿಯಲ್ಲೂ ಒಂದು ಸೇವೆ ಆಗ್ತಕ್ಕಂಥ ಒಂದು ವಿಚಾರ ಇದು. ಸೊ ನಾನು ಈಗ ಮಾತಾಡ್ಲಿಕ್ಕೆ ಹೊರಟಿರೋದು ನಾಳೆ 8:50ಕ್ಕೆ
ನಮ್ಮ ಒಂದು ಲೈಫ್ ಕೋಚ್ ಆಸ್ ವೆಲ್ ಆಸ್ ಹ್ಯಾಪಿನೆಸ್ ಗುರು ವಿಜಯ್ ಡಿ ಸರ್ ಅವರ ಒಂದು ಸೆಷನ್ ಒಂದು ಟ್ರೈನಿಂಗ್ ಇರ್ತದೆ, ಮೆಂಟಾಲಿಟಿ ಆಫ್ ಹೈಲಿ ಸಕ್ಸಸ್ಫುಲ್ ಅಂಡ್ ಅವರೇಜ್ ಪೀಪಲ್ ಅಂತೇಳಿ. ಅದು ತುಂಬಾ ಪ್ರಸಿದ್ಧವಾದಂತಹ ಅತಿ ಅವಶ್ಯಕತೆ ಇರತಕ್ಕಂಥ ಒಂದು ಟಾಪಿಕ್ಕು. ಆ ಟಾಪಿಕ್ಕು ಒಂದು 6 ಎಪಿಸೋಡ್ ಇದೆ. ಅದರಲ್ಲಿ ಮೊದಲನೇ ಎಪಿಸೋಡು ಸುಮಾರು 10 ಪಾಯಿಂಟ್ ಕವರ್ ಆಗುತ್ತೆ. ಟೋಟಲ್ 60 ಇದೆ. ಇದು ನಮ್ಮ ಜೀವನದ ಎಲ್ಲಾ ಕ್ಷೇತ್ರಕ್ಕೂ ಅನುಕೂಲ ಆಗ್ತಕ್ಕಂಥದ್ದು, ಬೇಕೇ ಬೇಕಾಗಿರತಕ್ಕಂಥ ಟಾಪಿಕ್ಕು. ಅದು ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ಸು, ಸಕ್ಸಸ್ಸು, ಬಿಸ್ನೆಸ್ಸು, ಗ್ರೋತು, ಕಂಟ್ರಿಬ್ಯೂಷನ್ನು, ಲೈಫ್ ಎಜುಕೇಶನ್ ಪ್ರತಿಯೊಂದಕ್ಕೂ ಹೆಲ್ಪ್ ಆಗ್ತಕ್ಕಂಥದ್ದು. ಇದನ್ನ ಈ ಟ್ರೈನಿಂಗ್ ನ ಬಳಸ್ಕೊಂಡು ತುಂಬಾ ಜನ ದೊಡ್ಡ ಒಂದು ಉನ್ನತವಾದ ಆಲೋಚನೆ, ಉನ್ನತವಾದಂತಹ ಅಭ್ಯಾಸ, ಹವ್ಯಾಸ, ಬಿಹೇವಿಯರ್ನ ರೂಪಿಸ್ಕೊಂಡು ಜೀವನದಲ್ಲಿ ಹ್ಯಾಪಿನೆಸ್ಸು ಒಂದು ಸಾಕಷ್ಟು ಅಚೀವ್ಮೆಂಟ್ ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಇನ್ವೈಟ್ ಮಾಡ್ಬೋದು. ಓಪನ್ ಆಪರ್ಚುನಿಟಿ, ಗೆಸ್ಟು, ಕನ್ಸಲ್ಟೆಂಟು, ಅಡ್ವೈಸರ್ಗಳು, ಯಾರು ಬೇಕೋ ನೀವು ವೆಲ್ ವಿಷರ್ಸು ಪ್ರತಿಯೊಬ್ಬರನ್ನು ಇನ್ವೈಟ್ ಮಾಡಿ. ಸೊ ಇದೇ ಲಿಂಕ್ಗೆ ನೀವು ಸೇವ್ ಮಾಡ್ಕೊಂಡಿರಿ ಅಂಡ್ ಮೆಸೇಜ್ ಕೂಡ ಬರ್ತದೆ. ನೀವು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪ್ರಮೋಷನ್ ಮಾಡ್ಕೊಬಹುದು. ಖಂಡಿತ ನಿಮಗೆ ತುಂಬಾ ಥ್ಯಾಂಕ್ಫುಲ್ ಆಗಿರ್ತಾರೆ ಆ ಒಂದು ಅವಕಾಶಕ್ಕೋಸ್ಕರ. ಅಂಡ್ ಈಗಾಗಲೇ ವಿಜಯ್ ಸರ್ದು ಸ್ಮಾಲ್ ರೀಲ್ ಕೂಡ ಬರ್ತಾ ಇದೆ ಬೇರೆ ಬೇರೆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದೇ ಒಂದು ಹ್ಯಾಬಿಟ್ಸ್ ಬರ್ತಾ ಇದೆ. ಅದನ್ನು ಕೂಡ ನೀವು ನೋಡ್ಬೋದು. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಅಲ್ಲಿ ಅದನ್ನು ಕೂಡ ನೀವು ಉಪಯೋಗಿಸ್ಕೊಬಹುದು. ಓಕೆ, ಸೊ ನಾಳೆ 8:50ಕ್ಕೆ ಆ ಸೆಷನ್ ಇರ್ತದೆ. ಈ ಒಂದು ಶನಿವಾರದ ವಿಶೇಷ ಅಂಡ್ 1 hour ಇರ್ತದೆ ಮಿನಿಮಮ್. ಅದಕ್ಕೆ ನೀವು ಪ್ರಿಪರೇಷನ್ ಮಾಡ್ಕೊಂಡು ಅಟೆಂಡ್ ಆಗಿ. ಆಲ್ ದ ಬೆಸ್ಟ್ ಟು ಆಲ್ ಆಫ್ ಯು. ಬ್ಯಾಕ್ ಟು ಯು ಗಣೇಶ್. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದೀರಾ, ವಿತ್ ನಾಟ್ ಓನ್ಲಿ ಅನೌನ್ಸ್ಮೆಂಟ್. ಯಾಕಂದ್ರೆ ಮೆಂಟಾಲಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಮೆಂಟಾಲಿಟಿ ಇಸ್ ಎವ್ರಿಥಿಂಗ್. ನಾವು ಎಲ್ಲವನ್ನ ನಡೀತಿರೋದು ಏನಿದೆ, ನಮ್ಮ ಹೆಲ್ತ್ ಸಹಿತ ಅದು ಮೆಂಟಾಲಿಟಿ ಮೇಲೆನೆ ಡಿಪೆಂಡ್ ಆಗಿದೆ. ಯಾಕಂದ್ರೆ ಹೆಲ್ತ್ ಅಲ್ಲಿ ನಾನು ಅಚೀವ್ಮೆಂಟ್ ಮಾಡ್ತೀನಿ, ಅದು ಒಂದು ಸಕ್ಸಸ್. ಹಾಗಾಗಿ ರಿಲೇಟೆಡ್ ಕ್ಲಾಸ್ ನಮ್ಗೆ ನಾಳೆಯಿಂದ 6 days ಅಂದ್ರೆ ಫಸ್ಟ್ ಪಾರ್ಟ್ ನಮ್ಗೆ ಸಿಗ್ತಾ ಇರೋದು. ಸೊ ಅದು ನಮ್ಗೆ ಹೆಲ್ತ್, ವೆಲ್ತ್ ಎಲ್ಲವನ್ನ ತಂದ್ಕೊಡೋದ್ರಲ್ಲಿ, ನಾವು ರೆಡಿ ಆಗೋದ್ರಲ್ಲಿ, ತಿದ್ಕೊಳ್ಳೋದ್ರಲ್ಲಿ ತುಂಬಾ ಸಾಕಷ್ಟು ಪಾತ್ರ ನಾಳೆಯ ಟ್ರೈನಿಂಗ್ ವಹಿಸುತ್ತೆ. ಅದನ್ನ ಅಟೆಂಡ್ ಮಾಡ್ಕೊಳ್ಳೋಣ. ನಾನಂತೂ ಅದನ್ನ ಕಾಯ್ತಾ ಇದ್ದೀನಿ. ಸೊ ಖಂಡಿತ ನಾನು ಅಟೆಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ರಿಪೀಟರ್ಸ್ ಯಾರು ಇದ್ರೆ, ಈಗ ಆಲ್ರೆಡಿ ಅಟೆಂಡ್ ಮಾಡಿದೀವಿ, ಬಹಳಷ್ಟು ದಿನಗಳಾಗಿದೆ. ನಾನು ಮತ್ತೆ ಇದನ್ನ ರಿಪೀಟ್ ಅಟೆಂಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸಾಕಷ್ಟು ಅಪ್ಡೇಟ್ ಆಗಿರುತ್ತೆ. ಮತ್ತೊಂದ್ಸರಿ ಲೈವ್ ಆಗಿ ಅಟೆಂಡ್ ಮಾಡಿದ್ರೆ ನಮ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ ಅಂತ ಅನ್ಸಿದ್ರೆ ಖಂಡಿತವಾಗಿ 800 rupees ಅಲ್ಲಿ ಬಂದು ಸ್ಪಾಟ್ ಅಲ್ಲಿ ಪೇ ಮಾಡಿ ನೀವು ಇದನ್ನ ಅಟೆಂಡ್ ಮಾಡ್ಕೊಳ್ಬಹುದು. ಸೊ ಯಾಕಂದ್ರೆ ಮಿನಿಮಮ್ ಚಾರ್ಜಸ್ ಅಲ್ಲಿ ಇರುತ್ತೆ, ಹೋಟೆಲ್ ಅಲ್ಲಿ ಚಾರ್ಜ್. ಸೊ ಹಾಗಾಗಿ 800 rupees ಪೇ ಮಾಡಿ ನೀವು ಅಟೆಂಡ್ ಮಾಡ್ಕೋಬಹುದು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಮೂಲ್ಯವಾದ ಸಮಯಕ್ಕೆ. ಸೊ ರಿಪೀಟರ್ಗೆ ಆನ್ಲೈನ್ ಅಂತೂ ಫ್ರೀ ಇರುತ್ತೆ. ನೀವು ಆನ್ಲೈನ್ ನಡ್ಕೊಂತೀನಿ, ಅಲ್ಲಿ ಬರೋದಿಲ್ಲ ಅಂದ್ರೆ ನಿಮ್ಗೆ ಫ್ರೀ ಅಟೆಂಡ್ ಮಾಡ್ಕೋಬಹುದು. ಸೊ ಅದು ಅಲ್ಲಿ ಸಿಗುತ್ತಾ ಹೋಗುತ್ತೆ. ಇನ್ನು ನೀವು ಅಲ್ಲಿ ಫಿಸಿಕಲಿ ಹೋಟೆಲ್ ಬರ್ತೀರಾ, ಅಟೆಂಡ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಅಲ್ಲಿ ಫುಡ್ ಎಲ್ಲ ಇರೋದ್ರಿಂದ ನಿಮ್ಗೆ 800 rupees ಚಾರ್ಜ್ ಇರುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಅಂಡ್ ಸ್ಪೆಷಲಿ ಥ್ಯಾಂಕ್ಸ್ ಟು ನಮ್ಮ ಸಂತೋಷ್ ಶೆಟ್ಟಿ ಸರ್, ಇವತ್ತು ನಮ್ಗೆಲ್ಲ ಇನ್ವೈಟ್ ಮಾಡಿದ್ದಕ್ಕೆ. ಸೊ ಡೇಟು March 15th ಸಂಡೇ, March 15th ಸಂಡೇ ಇರೋದು ಹೆಲ್ತ್ ವರ್ಕ್ಶಾಪ್. ಸೊ ಈಗ ರಿಜಿಸ್ಟ್ರೇಷನ್ ನೀವು ಶುರು ಮಾಡ್ತೀರಾ. ಇನ್ನೊಂದ್ಸರಿ ಲಿಂಕ್ ಅನ್ನ ಕಾಪಿ ಮಾಡ್ಕೊಳ್ಳಿ, ಯಾಕಂದ್ರೆ ನೀವು ಇಲ್ಲಿ ಗಮನ ಇಲ್ಲಿ ಕೊಟ್ಟಿದ್ದೀರಾ. ಈಗ ಲಿಂಕ್ ಕಾಪಿ ಮಾಡ್ಕೊಂಡು, ಸೊ ನೆಕ್ಸ್ಟ್ ಈ ತರ ವರ್ಕ್ಶಾಪ್ ನಿಮ್ಗೆ ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ, ನಿಮ್ಗೆ ಬೇಕನ್ಸಿದೆ, ಇನ್ಯಾರಿಗೂ ಬೇಕು ಅನ್ಸಿದ್ರೆ, ಸೊ ನೀವು ನಿಮ್ಗೆ ಯಾರು ಲಿಂಕ್ ಕಳಿಸಿದಾರೆ ಅವ್ರಿಗೆ ಗೈಡ್ ಮಾಡಿ. ಸೊ ನೆಕ್ಸ್ಟ್ ವೆರಿ ಶಾರ್ಟ್ಲಿ ಅವರಿಗೂ ಮತ್ತೊಮ್ಮೆ ಇಂಟ್ರೊಡಕ್ಷನ್ ನಾವು ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು. March 10th ಅರ್ಲಿ ಬರ್ಡ್ ಆಫರ್ ಲಾಸ್ಟ್ ಆಗುತ್ತೆ, ಅಥವಾ 150 ಬೇಗ ಮುಗ್ದೋದ್ರೂ ಲಾಸ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು 10th ತನಕ ದಯವಿಟ್ಟು ವೇಟ್ ಮಾಡಬೇಡಿ. ಸೊ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.